ಎಲ್ಲರಿಗೂ ನಮಸ್ಕಾರ. ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು KCETಗೆ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರಿಂದ ಡಿಸ್ಕಷನ್ ಮಾಡೋಣ. ಫಸ್ಟ್ ಕ್ವಶನ್ ನಂಬರ್ 1. ಫಾರ್ ದ ರಿಯಾಕ್ಷನ್ nitrogen plus 3 moles of hydrogen gives rise to 2 moles of ammonia. If delta change in concentration of ammonia with respect to time is equal to 2 into 10 power minus 4 mole per liter per second, the value of decrease in concentration of H2 with respect to time would be. ಸೊ ಈಗ ಏನು ಕೊಟ್ಟಿದ್ದಾರೆ ಅಂದರೆ ಇದು ರಿಲೇಟಿವ್ ರೇಟ್ಸ್ ಅಂತ ಕರಿತೀವಿ ನಾವು ಇದನ್ನು. ಸೊ ಅಂತಂದರೆ ಈಗ ಒಂದು ರಿಯಾಕ್ಷನ್ ಅಂತ ತಗೊಂಡಾಗ ಸೊ ಅಮೋನಿಯಾ ಇದೆ ಇದರಲ್ಲಿ. ಸೊ ಯೂಶಲಿ ಏನಾಗುತ್ತೆ ಅಂದರೆ ರಿಯಾಕ್ಟೆಂಟ್ಸು ಡಿಕಂಪೋಸ್ ಆಗುತ್ತೆ, ಸೊ ಪ್ರಾಡಕ್ಟ್ಸು ಫಾರ್ಮೇಷನ್ ಆಗುತ್ತೆ. ಸೊ ಈಗ ರಿಯಾಕ್ಟೆಂಟ್ ಅಂತ ನೈಟ್ರೋಜನ್ ತೊಗೊಂಡಾಗ ಸೊ ನೈಟ್ರೋಜನ್ ವಿಲ್ ಬಿ ಡಿಕಂಪೋಸ್ಡ್ ಆರ್ ಡಿಸಪಿಯರ್ ಅಟ್ ವಾಟ್ ರೇಟ್ ಆಸ್ ಡಿಸಪಿಯರೆನ್ಸ್ ಆಫ್ ದ ಹೈಡ್ರೋಜನ್. ಸೊ ನೈಟ್ರೋಜನ್ ಡಿಸಪಿಯರ್ ಆಗೋ ರೇಟು ಎಷ್ಟು ಟೈಮ್ಸು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಹೈಡ್ರೋಜನ್ಗೆ ಈಕ್ವಲ್ ಆಗಿರುತ್ತೆ ಅಥವಾ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಅಮೋನಿಯಾಗೆ ಈಕ್ವಲ್ ಆಗಿರುತ್ತೆ ಅನ್ನೋದನ್ನೇ ನಾವು ರಿಲೇಟಿವ್ ರೇಟ್ಸ್ ಅಂತ ಕರಿತೀವಿ, ಕಂಪ್ಯಾರಿಸನ್. ಸೊ ನೈಟ್ರೋಜನ್ ಡಿಸಪಿಯರ್ ಆಗೋದು ಎಷ್ಟು ಸ್ಪೀಡಲ್ಲಿ ಆಗುತ್ತೆ ಹೈಡ್ರೋಜನ್ಗೆ ಕಂಪೇರ್ ಮಾಡಿದ್ರೆ ಅಥವಾ ಅಮೋನಿಯಾಗೆ ಫಾರ್ಮೇಷನ್ ಕಂಪೇರ್ ಮಾಡಿದ್ರೆ ಅನ್ನೋದನ್ನೇ ರಿಲೇಟಿವ್ ರೇಟ್ಸ್ ಅಂತ ಕರಿತೀವಿ. ಸೊ ಈಗ ಜನರಲ್ ರಿಯಾಕ್ಷನ್ ಬರೆದಾಗ ನಾವು ಅದಕ್ಕೆ ಈಗ ಅಮೋನಿಯಾ ರಿಯಾಕ್ಷನ್ ಇದೆ. ಸೊ ಅದಕ್ಕೆ ನಾವು ರಿಯಾಕ್ಷನ್ ಯೂಶಲಿ ನಾನು ಆಗಲೇ ಹೇಳಿದೆ ರಿಯಾಕ್ಟೆಂಟ್ಸು ಡಿಸಪಿಯರ್ ಆಗುತ್ತೆ, ಪ್ರಾಡಕ್ಟ್ಸು ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಬರೆದಾಗ ಕೋಫಿಷಿಯಂಟ್ ನೈಟ್ರೋಜನ್ಗೆ 1 ಇದೆ. ಸೊ 1 ಡಿವೈಡೆಡ್ ಬೈ 1 ಇಂಟು ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಯೂಶಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗೋದ್ರಿಂದ ಸೊ ರೇಟ್ ನೆಗೆಟಿವ್ ಬಂದುಬಿಡುತ್ತೆ. ಸೊ ಯೂಶಲಿ ರೇಟ್ ನೆಗೆಟಿವ್ ಬರಬಾರ್ದು, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನೆಗೆಟಿವ್ ಸೈನನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ನೈಟ್ರೋಜನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ is equal to coefficient of hydrogen ಎಷ್ಟಿದೆ 3 ಇದೆ. ಸೊ coefficient 3 ಇರೋದನ್ನು we need to write it as 1 by 3. ಸೊ into again reactant ಆಗಿರೋದ್ರಿಂದ ಮೈನಸ್ ಸೈನ್ decrease in concentration of hydrogen divided by change in time is equal to ಅಮೋನಿಯಾದು coefficient ಎಷ್ಟಿದೆ 2 ಇದೆ. ಸೊ we need to write it as 1 by 2 ಇಂಟು ಇದು ಅಮೋನಿಯಾ ಫಾರ್ಮೇಷನ್ ಆಗಿರೋದ್ರಿಂದ ಸೊ ಇಲ್ಲಿ ಪಾಸಿಟಿವ್ ಇರುತ್ತೆ, ಯಾಕಂದರೆ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಇನ್ಕ್ರೀಸ್ ಆಗುತ್ತೆ. ಸೊ ಚೇಂಜ್ ತೊಗೊಂಡಾಗ ಫೈನಲ್ ಮೈನಸ್ ಇನಿಷಿಯಲ್ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ರೇಟ್ ಪಾಸಿಟಿವ್ ವ್ಯಾಲ್ಯೂ ಬರೋದ್ರಿಂದ ಅದಕ್ಕೆ ನೆಗೆಟಿವಿಂದ ಮಲ್ಟಿಪ್ಲೈ ಮಾಡೋ ಯಾವ ನೆಸೆಸಿಟಿ ಇಲ್ಲ. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಸೊ ಇದನ್ನು ನಾವೇನಂತ ಕರಿತೀವಿ ರಿಲೇಟಿವ್ ರೇಟ್ಸ್. ಸೊ ಈಗ ನಮಗೆ ಕ್ವಶನ್ ಕೊಟ್ಟಿರೋದು ಯಾವುದಪ್ಪ ಅಂತಂದರೆ ಅಮೋನಿಯಾ ಮತ್ತು ಹೈಡ್ರೋಜನ್ ಬಗ್ಗೆ ಮಾತಾಡ್ತಿರೋದು. ಸೊ ನಮಗೆ ಇಲ್ಲಿ ನೈಟ್ರೋಜನ್ ಅವಶ್ಯಕತೆ ಇಲ್ಲ. ಸೊ ವಿ ವಿಲ್ ಸ್ಪೀಕ್ ಓನ್ಲಿ ಅಬೌಟ್ ಹೈಡ್ರೋಜನ್ ಆ್ಯಂಡ್ ಅಮೋನಿಯಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಅಮೋನಿಯಾ ಕೊಟ್ಟಿದ್ದಾರೆ. ಅಂದರೆ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಅಂದರೆ ಅಮೋನಿಯಾ ಅಂದರೆ ಏನು ಡೆಲ್ಟಾ NH3 ಡಿವೈಡೆಡ್ ಬೈ ಡೆಲ್ಟಾಗೆ ನಾವು ಡೆಲ್ಟಾ ಟಿಗೆ ರೇಟ್ ಆಫ್ ಅಪಿಯರೆನ್ಸ್ ಅಂತ ಕರಿತೀವಿ. ಸೊ ನಾವು ಫೈಂಡ್ ಔಟ್ ಮಾಡಬೇಕಿರೋದೇನು ಮೈನಸ್ ಡೆಲ್ಟಾ H2 ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂದರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಹೈಡ್ರೋಜನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವೆರಡರಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದಾಗ ಸೊ ದೆನ್ ನಮಗೇನು ಬರುತ್ತೆ 1 by 3 ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಹೈಡ್ರೋಜನ್ is equal to 1 by 2 times of rate of appearance of ammonia. ಸೊ ಈಗ ನಮಗೆ ಏನು ಮಾಡಿದೆ ವ್ಯಾಲ್ಯೂಸ್ ಆಲ್ರೆಡಿ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಅಮೋನಿಯಾ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ rate of disappearance of hydrogen is equal to 3ನ ಇಲ್ಲೇನಿದೆ ಲೆಫ್ಟ್ ಸೈಡ್ ಇರೋದನ್ನು ರೈಟ್ ಸೈಡ್ ಕಳಿಸೋಣ. ದೆನ್ ಇಟ್ ಬಿಕಮ್ಸ್ 3 by 2 ರೇಟ್ ಆಫ್ ಅಪಿಯರೆನ್ಸ್ ಆಫ್ ಅಮೋನಿಯಾ. ಸೊ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಅಮೋನಿಯಾ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 divided by 2 into rate of appearance of ammonia is 2 into 10 power minus 4. So ನಮಗೆ 2 ಕ್ಯಾನ್ಸಲ್ ಆಗುತ್ತೆ. then what we get it is 3 into 10 power minus 4 mole per liter per second. So usually
ರೇಟ್ಗೆ ಯೂಶಲಿ ಯೂನಿಟ್ ಏನಿರುತ್ತೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು 3 × 10⁻⁴ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಸೊ ಹೆನ್ಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಈ ಥರದ ಕ್ವಶನ್ಸ್ ತುಂಬ ಕೇಳ್ತಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 2. ಅಗೈನ್ ಅದೇ ಥರದ ಕ್ವಶನ್ಸ್ ಇಲ್ಲಿ ರಿಲೇಟಿವ್ ರೇಟ್ಸ್ ಮೇಲೆ ಕ್ವಶನ್ ಇರುವಂಥದ್ದು ಇದು. ಸೊ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ, ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬ್ರೋಮಿನ್ ಇಸ್ ರಿಲೇಟೆಡ್ ಟು ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಬ್ರೋಮಿನ್ ಇಸ್ ರಿಲೇಟೆಡ್ ಟು ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬ್ರೋಮೈಡ್. ಸೊ ಇಲ್ಲಿ ನಮಗೆ ಎರಡೇ ಬೇಕಾಗಿರೋದು, ಇಷ್ಟು ಕಂಪ್ಲೀಟ್ ರಿಯಾಕ್ಷನಲ್ಲಿ ನಮಗೆ ಎಲ್ಲ ಬೇಕಾಗಿಲ್ಲ. ಕೊಟ್ಟಿರೋ ಕ್ವಶನ್ ಪ್ರಕಾರವಾಗಿ ಓನ್ಲಿ ಬ್ರೋಮೈಡ್ ಮತ್ತು ಬ್ರೋಮಿನ್ ಎರಡೇ ಬೇಕಾಗಿರೋದು. ಸೊ ನಾವೇನು ಮಾಡೋಣ, ಇವೆರಡನ್ನು ಮಾತ್ರ ಕಂಪ್ಯಾರಿಸನ್ ಮಾಡೋಣ, ಯಾಕಂದರೆ ಕ್ವಶನಲ್ಲಿ ಕೊಟ್ಟಿರೋದು ಅವೆರಡೇ. ಸೊ ಅವೆರಡನ್ನು ಮಾತ್ರ ಕಂಪ್ಯಾರಿಸನ್ ಮಾಡೋಣ. ಸೊ ಇಲ್ಲಿ ಬ್ರೋಮೈಡ್ ಬಂದು ನಮಗೆ ರಿಯಾಕ್ಟೆಂಟ್ ಆಗಿರೋದ್ರಿಂದ, ಸೊ ಅಂಡ್ ಕೋಫಿಷಿಯಂಟ್ ಎಷ್ಟಿದೆ ಬ್ರೋಮೈಡ್ಗೆ, ಇಟ್ಸ್ 1/5 ಇದೆ. ಸೊ ವಿ ವಿಲ್ ರೈಟ್ ಇಟ್ ಆಸ್ 1/5. ಸೊ ರೇಟ್ ಆಫ್ ರಿಯಾಕ್ಟೆಂಟ್ ಆಗಿರೋದ್ರಿಂದ ಡಿಸಪಿಯರೆನ್ಸ್ ಬರುತ್ತೆ. ಸೊ ಕಾನ್ಸಂಟ್ರೇಷನ್ ಮೈನಸ್ಸಿಂದ ಸ್ಟಾರ್ಟ್ ಮಾಡಬೇಕು. ಸೊ ಮೈನಸ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಬ್ರೋಮೈಡ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಇಟ್ ಈಸ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬ್ರೋಮೈಡ್ minus delta Vr minus concentration divided by delta T, together we call it as rate of disappearance of bromide. ಈಗ ನಮಗೆ ಇನ್ನೊಂದು ಯಾವ್ದು ಕೇಳಿರೋದು ಬ್ರೋಮಿನ್. ಸೊ ಬ್ರೋಮಿನ್ ಏನಿದೆ ಪ್ರಾಡಕ್ಟ್ ಇದೆ. ಸೊ ವಾಟ್ ಎವರ್ ಇಟ್ ಈಸ್, ಫಸ್ಟ್ ಕೋಫಿಷಿಯಂಟ್ ಎಷ್ಟಿದೆ 3 ಇದೆ. ಸೊ ದಟ್ ವಿಲ್ ರೈಟ್ ಇಟ್ ಎಸ್ 1/3. ಸೊ ಇದು ಪ್ರಾಡಕ್ಟ್ ಆಗಿರೋದ್ರಿಂದ ನಮಗೆ ನೆಗೆಟಿವ್ ಸೈನ್ ಬರೋದಿಲ್ಲ, ಪಾಸಿಟಿವ್, ಯಾಕಂದರೆ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಬ್ರೋಮಿನ್. ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗೋದ್ರಿಂದ ನಮಗೆ ರೇಟು ಪಾಸಿಟಿವ್ ಬರುತ್ತೆ. ಸೊ ನಮಗೆ ಯಾವುದೇ ನೆಗೆಟಿವ್ ಸೈನಿಂದ ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದು ನಮಗೆ ರಿಲೇಷನ್ಶಿಪ್ ಬರ್ತಿರೋದು. ಈಗ ನಮಗೆ ಕೊಟ್ಟಿರೋ ಕ್ವಶನಲ್ಲಿ ಚೆಕ್ ಮಾಡಿದಾಗ ನಮಗೆ ಸೊ ಡೈರೆಕ್ಟ್ ಆಗಿಲ್ಲ, ಸ್ವಲ್ಪ ರೀಅರೇಂಜ್ ಮಾಡಬೇಕಾಗುತ್ತೆ ಇದನ್ನು. ಸೊ ಇದನ್ನು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಬ್ರೋಮಿನ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ ಟು -3/5. ಸ್ವಲ್ಪ ರೀಅರೇಂಜ್ ಮಾಡಿದಾಗ ಇದೇ ಈಕ್ವೇಷನನ್ನು ನಮಗೇನು ಬರ್ತಾ ಇದೆ, -3/5 change in concentration of bromide divided by change in time. ಸೊ ನಮಗೆ ಬಂದಿರೋದು ಈಕ್ವೇಷನ್ ಇದು. ಸೊ ಯಾವ ಈಕ್ವೇಷನ್ಗೆ ಇದು ಮ್ಯಾಚ್ ಆಗ್ತಾ ಇದೆ ಚೆಕ್ ಮಾಡಿ. ಸೊ ದಟ್ ಈಸ್ ಮ್ಯಾಚಿಂಗ್ ವಿತ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ರಿಲೇಟಿವ್ ರೇಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 3. In a reaction 2A plus B gives rise to A to B, the reactant A will disappear at. Again it is a similar question. Relative rates ಮೇಲೆ ಇದು ಕ್ವಶನ್ ಇರುವಂಥದ್ದು. ಸೊ ಈಗ ನಾವು ರಿಯಾಕ್ಷನ್ ಬರೆದಾಗ ನಮಗೆ ಓವರ್ ಈಗ ಟ್ವೈಸ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ ಹೌ ಮೆನಿ ಟೈಮ್ಸ್ ಆಫ್ ಬಿ ಆರ್ ಎ ಟು ಬಿ ಅಂತ ಕೇಳಿರೋದ್ರಿಂದ ನಾವು ಮೂರನ್ನು ಬರೆಯೋಣ ಈಗ. ಸೊ ಯಾವ ಥರ ಬರಿತೀವಿ ಆ್ಯಕ್ಚುಲಿ ಇದನ್ನು, ಕೋಫಿಷಿಯಂಟ್ 2 ಇದೆ. ಸೊ ವಿ ರೈಟ್ ಇಟ್ ಆಸ್ 1/2. ಸೊ ಅಂಡ್ ರಿಯಾಕ್ಟೆಂಟ್ ಆಗಿರೋದ್ರಿಂದ ಮೈನಸ್ change in concentration of A divided by change in time is equal to coefficient B ಎಷ್ಟಿದೆ 1 ಇದೆ. ಸೊ 1 divided by 1. ಸೊ ರಿಯಾಕ್ಟೆಂಟ್ ಆಗಿರೋದ್ರಿಂದ ಮೈನಸ್ ಬರುತ್ತೆ. change in concentration of B with respect to time is equal to, so again product coefficient ಎಷ್ಟಿದೆ 1 ಇದೆ. ಸೊ 1 divided by 1. ಸೊ change in concentration of A to B divided by change in time. So ಇದು ನಮಗೆ ರಿಲೇಟಿವ್ ರೇಟ್ಸ್ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಆಸ್ ಪರ್ ದ ಈಕ್ವೇಷನ್. ನೌ ವಾಟ್ ವಿ ವಿಲ್ ಡೂ ಇಟ್ ಈಸ್, ಸೊ ವಿ ವಿಲ್ ಕನ್ವರ್ಟ್ ಇನ್ ಟು ದ ಸಿಂಪ್ಲೆಸ್ಟ್ ವರ್ಡ್ ಫಾರ್ಮೆಟ್ ಲೈಕ್ -dA/dt ಟುಗೆದರ್ ವಿ ರೈಟ್ ಇಟ್ ಆಸ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ. ಅದನ್ನು ನಾನು ಏನಂತ ಬರ್ಕೊಳ್ತೀನಿ ಅಂತಂದರೆ ROD ಅಂತ ಬರ್ಕೊಳ್ತೀನಿ. ROD ಅಂತಂದರೆ ರೇಟ್ ಆಫ್ ಡಿಸಪಿಯರೆನ್ಸ್ ಅಂತ ಮೀನಿಂಗ್. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ ಈಕ್ವಲ್ ಟು ಅಗೇನ್ -dB/dt ನ ಏನಂತ ಬರ್ಕೊಳ್ತೀವಿ ನಾವು, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬಿ. ಅಗೇನ್ RODB ಅಂತಂದರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬಿ ಇಸ್ ಈಕ್ವಲ್ ಟು, ಅಗೇನ್ ಕೋಫಿಷಿಯಂಟ್ 1 ಇದೆ, 1 ಇಂಟು ವಾಟ್ಸ್ ಡೆಲ್ಟಾ A to B ಡಿವೈಡೆಡ್ ಬೈ dt. ಡೆಲ್ಟಾ T ಇಸ್ ನಥಿಂಗ್ ಬಟ್ ರೇಟ್ ಆಫ್ ಅಪಿಯರೆನ್ಸ್. ರಿಯಾಕ್ಟೆಂಟ್ಸು ಡಿಸಪಿಯರ್ ಆಗುತ್ತೆ, ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ, ಅಪಿಯರ್ ಆಗುತ್ತೆ. ಸೊ ವಾಟ್ ಯು ರೈಟ್ ಇಟ್ ಆಸ್ ROA ಅಂತ ಬರ್ಕೊಳ್ತೀನಿ, ಅಂದರೆ ರೇಟ್ ಆಫ್ ಅಪಿಯರೆನ್ಸ್ ಅಂತ, ರೇಟ್ ಆಫ್ ಅಪಿಯರೆನ್ಸ್ ಆಫ್ A to B. ಸೊ ಇದು ನಮಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನಾನು ಹ್ಯಾವ್ ಗಿವನ್ ದಿಸ್ ಟ್ರಿಕ್. ಓಕೆ, ಈಗ ನಮಗೆ
ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಈಸ್ ಹೌ ಮೆನಿ ಟೈಮ್ಸ್ ಆಫ್ ಬಿ ಅನ್ನೋದನ್ನ ಕ್ರಾಸ್ ವೆರಿಫೈ ಮಾಡೋಣ. ಈಗ ಇವೆರಡು ಮಾತ್ರ ತಗೊಳ್ಳೋಣ ಫಸ್ಟ್ ಬಿಗಿನಿಂಗಲ್ಲಿ. ಸೊ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ 2ನ 1/2 ಇರೋದನ್ನು ರೈಟ್ ಸೈಡ್ ಕಳಿಸೋಣ. ದೆನ್ ಇಟ್ ಬಿಕಮ್ಸ್ 2 ಟೈಮ್ಸ್ ಆಫ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬಿ. ಸೊ ಈ ಆಪ್ಷನ್ ಇದೆ, ಚೆಕ್ ಮಾಡಿ. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ 2 ಟೈಮ್ಸ್ ಆಫ್ ಟ್ವೈಸ್ ಆಫ್ ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬಿ. ಸೊ ಇದು ಯಾವ್ದಾದ್ರು ಆಪ್ಷನಲ್ಲಿದೆ? ಎಸ್, ಯಾವ ಆಪ್ಷನಲ್ಲಿದೆ? ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಇದನ್ನು ಕಂಟಿನ್ಯೂ ಮಾಡಿದ್ರೆ ನೀವು ಬೇಕಾದ್ರೆ ಇವನ್ ವಿತ್ ವಿ ಕ್ಯಾನ್ ಕಂಪೇರ್ ವಿತ್ ಎ ಟು ಬಿ ಆಲ್ಸೋ ವಿ ಕ್ಯಾನ್ ಕಂಪೇರ್. ಯಾವ ಥರ ಕಂಪೇರ್ ಮಾಡ್ತೀವಿ? 1/2 ಟೈಮ್ಸ್ ಆಫ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ ಈಕ್ವಲ್ ಟು ಅಗೇನ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಎ ಟು ಬಿ ಅಲ್ವಾ? ಸೊ ಹಾಗಾದರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಬೇಕಾಗಿರೋದು ನಮಗಿಲ್ಲಿ. ಸೊ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ ಈಕ್ವಲ್ ಟು 2ನ ರೈಟ್ ಸೈಡ್ ಕಳಿಸಿ, ದೆನ್ ಇಟ್ ಬಿಕಮ್ಸ್ ಟ್ವೈಸ್ ಆಫ್ ಅಗೇನ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಎ ಟು ಬಿ. ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಈಸ್ ಟ್ವೈಸ್ ಆಫ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬಿ ಆಸ್ ವೆಲ್ ಆಸ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ ಇಸ್ ಟ್ವೈಸ್ ಆಫ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಎ ಟು ಬಿ. ಸೊ ಈ ಎರಡರಲ್ಲಿ ಯಾವ್ದು ಬೇಕಾದ್ರೂ ಡೇಟಾ ಇರ್ಬೋದು. ಸೊ ನಮಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಕೊಟ್ಟಿರುವಂಥದ್ದು ಆಪ್ಷನ್ ಸಿ ಇಸ್ ಕರೆಕ್ಟ್. ಅದೊಂದು ಮಾತ್ರನೇ ಇದೆ, ಹೆನ್ಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. Next, question number 4. Which of the following statements about molecularity of a reaction is incorrect? So here we want incorrect statement. Incorrect statement ಬೇಕು ನಮಗಿಲ್ಲಿ. So we'll go through the options now one by one. It depends on the rate determining step. So that is a correct one. Of course, actually it depends on the rate determining step. What is the molecularity which will be exist in the rate determining step? That is, of course, it depends on the molecularity. Molecularity depends on the rate determining step. Next, it may be either a whole number or fractional. This is 100% wrong. Reason is molecularity cannot be a fractional. It will be always whole number. Like either it will be a 1, 2, 3, 4, and even it cannot be a 0 also. Molecularity cannot be 0 or even fractional. Molecularity cannot be 0 or fractional. Molecularity cannot be 0 or fractional. It will be always a whole number. So hence option B is the incorrect statement. So option B is the correct one. So come to the option C also, we'll cross verify. It is a number of molecules of reactant taking part as per the balanced chemical equation. This is a definition of the molecularity of a reaction. So this is a correct statement related to the molecularity. Then option D, it may or may not be equal to the order of reaction. This is also correct because molecularity is a theoretically determined, order of reaction is experimentally determined. So those order of reaction and molecularity both may or may not be same. So this is also a correct statement. Then which is the incorrect statement? So option B is the incorrect statement. Next, question number 5. Mechanism of a hypothetical reaction x2 plus y2 gives rise to 2xy is given below. So that reaction takes place in the 3 steps. First step is the fast step, second step is the slow step, third step is the fast step. Then the overall order of reaction will be, ಸೊ ನಾವು ಇಲ್ಲಿ ಒಂದು ಹೈಪೋಥೆಟಿಕಲ್ ರಿಯಾಕ್ಷನ್ಗೆ ಮೆಕಾನಿಸಮ್ ಅನ್ನು ಕೊಟ್ಟಿರ್ತಾರೆ, ನಾವು ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಅನ್ನು ಬರ್ಕೋಬೇಕು. ಯೂಶಲಿ ನಮಗೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ವಶನ್ ಅಲ್ಲೇ ಡಿಸ್ಕಷನ್ ಮಾಡಿದೆ, ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಅಂತ. ಸೊ ನಮ್ಗೆ ಏನು ಮಾಡಿರ್ತಾರೆ, ಎಕ್ಸ್ಪೆರಿಮೆಂಟಲ್ ಡೇಟಾ ಕೊಟ್ಟಿರ್ತಾರೆ ನಮಗೆ, ಅಥವಾ ಒಂದು ಮೆಕಾನಿಸಮ್ ಅನ್ನು ಕೊಟ್ಟಿರ್ತಾರೆ, ಅದರಲ್ಲಿ ನಾವು ರೇಟ್ ಲಾ ಎಕ್ಸ್ಪ್ರೆಷನ್ ಅನ್ನು ಬರೆದು ಆಮೇಲೆ ಆರ್ಡರ್ ಆಫ್ ರಿಯಾಕ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದ್ಸರಿ ರೇಟ್ ಲಾ ಎಕ್ಸ್ಪ್ರೆಷನ್ ಬಂತು ಅಂದರೆ ವಿ ಕ್ಯಾನ್ ಫೈಂಡ್ ಔಟ್ ದ ಆರ್ಡರ್ ಆಫ್ ರಿಯಾಕ್ಷನ್, ಬಿಕಾಸ್ ವಿ ನೋ ದಟ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ದಿ ಸಮ್ ಆಫ್ ದಿ ಪವರ್ಸ್ ಆಫ್ ಕಾನ್ಸಂಟ್ರೇಷನ್ಸ್ ಆಫ್ ರಿಯಾಕ್ಟೆಂಟ್ಸ್ ಇನ್ ರೇಟ್ ಲಾ ಎಕ್ಸ್ಪ್ರೆಷನ್. ಸೊ ರೇಟ್ ಲಾ ಎಕ್ಸ್ಪ್ರೆಷನ್ ಅಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್ ಪವರ್ಸ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡಿದ್ರೆ ನಮಗೆ ಆರ್ಡರ್ ಆಫ್ ರಿಯಾಕ್ಷನ್ ಬರುತ್ತೆ. ಸೊ ಈಗ ನಾವು ರೇಟ್ ಲಾ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಒಂದು ಮೆಕಾನಿಸಮ್ ಅನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವೇನು ಮಾಡಬೇಕು, ರೇಟ್ ಲಾ ಎಕ್ಸ್ಪ್ರೆಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಈಗ 3 ಸ್ಟೆಪ್ ಕೊಟ್ಟಿದ್ದಾರೆ, ಒಂದು ರಿಯಾಕ್ಷನ್ 3 ಸ್ಟೆಪ್ಪಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವಿ ನೋ ದಟ್ ಇನ್ ದಟ್ ದೋಸ್ ಸ್ಟೆಪ್ಸ್ ಸ್ಲೋಯೆಸ್ಟ್ ಸ್ಟೆಪ್ ಇಸ್ ಅ ರೇಟೆಡ್ ಡಿಟರ್ಮೈನಿಂಗ್ ಸ್ಟೆಪ್. ಆ ಸ್ಟೆಪ್ಸಲ್ಲಿ ಯಾವುದು ಸ್ಲೋ ಸ್ಟೆಪ್ ಇರುತ್ತೋ ಅದೇ ನಮಗೆ ರೇಟೆಡ್ ಡಿಟರ್ಮೈನ್ ಮಾಡೋದು. ಯಾಕೆಂತಂದರೆ ಯಾವುದು ಸ್ಲೋ ಆಗುತ್ತೋ ರಿಯಾಕ್ಷನು ಅದಕ್ಕೆ ನಾವು ಸ್ಪೀಡನ್ನು ಫೈಂಡ್ ಔಟ್ ಮಾಡ್ಬೋದು.
ಯಾವುದು ಕ್ವಿಕ್ಕಾಗಿ ಆಗ್ಬಿಡುತ್ತೋ ಫಾಸ್ಟಾಗಿ ಆಗ್ಬಿಡುತ್ತೋ ಅದಕ್ಕೆ ನಾವು ಸ್ಪೀಡನ್ನು ಫೈಂಡ್ ಔಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅಂದರೆ ರೇಟನ್ನು ಫೈಂಡ್ ಔಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಸ್ಲೋಯೆಸ್ಟ್ ಸ್ಟೆಪ್ ಈಸ್ ಕಾಲ್ಡ್ ಆಸ್ ಅ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಹಾಗಾಗಿರೋದ್ರಿಂದ ಚೆಕ್ ಮಾಡಿ ಯಾವುದು ಸ್ಲೋ ಸ್ಟೆಪ್ ಇದೆ ಇಲ್ಲಿ ಹಾಗಾದ್ರೆ ನಮಗೆ. ಸೊ ಸೆಕೆಂಡ್ ಸ್ಟೆಪ್ ಇಸ್ ಅ ಸ್ಲೋಯೆಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇಸ್ ಅ ಸ್ಲೋಯೆಸ್ಟ್ ಸ್ಟೆಪ್. ಸೊ ಅದಕ್ಕೆ ನಾವೇನು ಮಾಡೋಣ, ರೇಟ್ ಎಕ್ಸ್ಪ್ರೆಷನನ್ನು ಬರ್ಕೊಳ್ಳೋಣ. ಸೊ ಏನು ಬರುತ್ತೆ ರೇಟ್ ಎಕ್ಸ್ಪ್ರೆಷನ್? ಯೂಶಲಿ ವಾಟ್ ಇಸ್ ಅ ರೇಟ್ ಎಕ್ಸ್ಪ್ರೆಷನ್? ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ಸ್ ಆಫ್ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ಸ್ ಏನಿದೆ ಸ್ಲೋ ಸ್ಟೆಪ್ಪಲ್ಲಿ? ಎಕ್ಸ್ ಇದೆ, ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಆ್ಯಂಡ್ ಕೋಫಿಷಿಯಂಟ್ 1 ಇದೆ, ಸೊ ರೈಸ್ ಬೈ ದಿ ಪವರ್ 1. ಆ್ಯಂಡ್ ಇನ್ಯಾವುದಿದೆ? y2 ಇದೆ, ಸೊ ದೆನ್ ಇಟ್ಸ್ ಪವರ್ ಇಸ್ 1 because coefficient is 1. So this is rate law expression for the slowest step. ಈಗ ಇಲ್ಲಿ ಏನಪ್ಪ ಅಂತಂದರೆ ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್ ರೇಟ್ ಎಕ್ಸ್ಪ್ರೆಷನ್. ಯಾಕೆ ಅಂತಂದರೆ ಈ ರೇಟ್ ಎಕ್ಸ್ಪ್ರೆಷನಲ್ಲಿ ನೀವು ಚೆಕ್ ಮಾಡಿದಾಗ ಸೊ ಇಲ್ಲಿ ನಮ್ಗೆ ಏನು ಬರಬೇಕು ಅಂತಂದರೆ ರೇಟ್ ಈಸ್ ಎಕ್ಸ್ಪ್ರೆಸ್ಡ್ ಐದರ್ ಇನ್ ಟರ್ಮ್ಸ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ಸ್ ಇನ್ ದ ಎಕ್ಸಾಕ್ಟ್ ಈಕ್ವೇಷನ್ ವಿಚ್ ದೇ ಹ್ಯಾವ್ ಗಿವನ್. ಈಗ ನಮಗೆ ಓವರ್ ಆಲ್ ರಿಯಾಕ್ಷನ್ ಕೊಟ್ಟಿರೋದು ಯಾವುದು? x2 plus y2 gives rise to 2xy is our overall reaction. ಸೊ ಈ ಓವರ್ ಆಲ್ ರಿಯಾಕ್ಷನಲ್ಲಿ ಏನು ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಬರುತ್ತೆ ನಾವು ರೇಟನ್ನು ಸಹ ಅದೇ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಹಾಗಾದರೆ ಈಗ ನಮಗೆ ಬಂದಿರೋ ರೇಟ್ ಲಾ ಎಕ್ಸ್ಪ್ರೆಷನ್ನಲ್ಲಿ ಸೊ y2 ಇಸ್ ಓಕೆ, ಸೆಕೆಂಡ್ ಒನ್ ಇರೋದು y2 ಓಕೆ, ಯಾಕಂದರೆ ರಿಯಾಕ್ಷನಲ್ಲಿ y2 ಇದೆ ಬಟ್ ಎಕ್ಸ್ ಇಲ್ಲ, x2 ಇದೆ ಬಟ್ ಎಕ್ಸ್ ಇಲ್ಲ ರಿಯಾಕ್ಷನಲ್ಲಿ ಓವರ್ ಆಲ್ ನಾವು ಕೊಟ್ಟಿರುವಂತಹ ರಿಯಾಕ್ಷನ್ಸಲ್ಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ವಿ ನೀಡ್ ಟು ರೀಪ್ಲೇಸ್ ದಟ್. ಅದನ್ನು ರೀಪ್ಲೇಸ್ ಮಾಡಿ ನಮಗೆ ಐದರ್ ಅಥವಾ x2 ಅಥವಾ y2ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ನಮಗೆ ಯೂಶಲಿ ಈ ಥರ ಇರುವಂಥ ಮೆಕಾನಿಸಮ್ಸಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಈ ಥರ ನಮಗೆ ಅನ್ವಾಂಟೆಡ್ ಒಂದು ಯಾವುದೋ ಒಂದು ರಿಯಾಕ್ಟೆಂಟ್ ಬಂದಿದೆ ಅಂತಂದರೆ 100% ಅದರಲ್ಲಿ ಏನು ಮಾಡಿರ್ತಾನೆ, ಒಂದು ಈಕ್ವಿಲಿಬ್ರಿಯಂ ರಿಯಾಕ್ಷನನ್ನು ಇಟ್ಟಿರ್ತಾನೆ ನಮಗೆ. ಸೊ ನಾವೇನು ಮಾಡಬೇಕು, ಆ ಈಕ್ವಿಲಿಬ್ರಿಯಂ ರಿಯಾಕ್ಷನಲ್ಲಿ ಈ ಎಕ್ಸ್ಗೆ ಏನು ಎಕ್ಸ್ಪ್ರೆಷನನ್ನು ಬರ್ಕೊಂಡು ನಾವು ಏನು ಮಾಡಬೇಕು, ಅದನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ. ಸೊ ಯಾವುದಿದೆ ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಇಲ್ಲಿ? ಸೊ ದಟ್ ಈಸ್ ಫಸ್ಟ್ ಈಕ್ವೇಷನ್. ಸೊ ಫಸ್ಟ್ ಈಕ್ವೇಷನ್ ಏನಿದೆ ದಟ್ ಈಸ್ x2 gives rise to equilibrium with x plus x. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಇಟ್ಸ್ ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಅಲ್ವಾ, ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಅನ್ನು ಬರಿತೀವಿ. ಸೊ ವಾಟ್ ಈಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್? k is equal to product of concentrations of product divided by product of concentrations of the reactant. Usually products divided by reactant rise by their stoichiometric coefficient. ಸೊ ಪ್ರಾಡಕ್ಟ್ ಯಾವುದಿದೆ? ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇದೆ ಇಂಟು ಪ್ರಾಡಕ್ಟ್ ಆಫ್ ಎಕ್ಸ್, okay, concentration of x divided by concentration of x2. So this is what the equilibrium constant expression for this equilibrium reaction. ಈಗ ನಮಗೆ ಎಕ್ಸ್ಪ್ರೆಷನ್ x into x ಇದೆ, concentration of x ಅದನ್ನು ಮಲ್ಟಿಪ್ಲೈ ಮಾಡೋಣ. ಸೊ ದೆನ್ ವಿ ಗೆಟ್ ಇಟ್ concentration of x whole square divided by x2. ಸೊ ಹಿಯರ್ ನಾವು ಯಾವುದಕ್ಕೆ ಎಕ್ಸ್ಪ್ರೆಷನ್ ಬರ್ಕೋಬೇಕು? ಎಕ್ಸ್ಗಲ್ವಾ. ಸೊ ಅದಕ್ಕೆ ನಾವೇನು ಮಾಡೋಣ, ಅದನ್ನು ಲೆಫ್ಟ್ ಸೈಡಲ್ಲಿ ತೊಗೊಳ್ಳೋಣ. ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ is equal to rate constant k, so equilibrium constant k into x2. ಸೊ ನಮಗೆ x ವ್ಯಾಲ್ಯೂ ಮಾತ್ರನೇ ಬೇಕು, ಸ್ಕ್ವೇರ್ ಕಾನ್ಸಂಟ್ರೇಷನ್ ಆಫ್ x. ಸೊ ಅದನ್ನು ಸ್ಕ್ವೇರನ್ನು ರೈಟ್ ಸೈಡ್ ಕಳಿಸೋಣ. ಸೊ ದೆನ್ ಕಾನ್ಸಂಟ್ರೇಷನ್ ಆಫ್ x is equal to k power 1/2 and concentration of x2 to the power of 1/2. ಸೊ ನಮಗೆ ಈಗೇನು ಬಂತು, ವ್ಯಾಲ್ಯೂ ಆಫ್ x ಬಂತು. ಸೊ ನಾವೀಗ ಫಸ್ಟ್ ಈಕ್ವೇಷನ್ ಏನು ಮಾಡೋಣ, ಇದನ್ನು ರೇಟ್ ಲಾ ಎಕ್ಸ್ಪ್ರೆಷನನ್ನು 1 ಅಂತ ತಗೊಳ್ಳೋಣ. ಸೊ ನಾವು ದಿಸ್ ಈಸ್ ವಿ ವಿಲ್ ಟೇಕ್ ಇಟ್ ಆಸ್ ಎ ಈಕ್ವೇಷನ್ 2. ಈಗ ನಮಗೆ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ವ್ಯಾಲ್ಯೂ ಬಂದಿದೆಯಾ? ಸೊ ಅದನ್ನು ಏನು ಮಾಡೋಣ, ಡೈರೆಕ್ಟ್ಲಿ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ಟು ದ ಈಕ್ವೇಷನ್ 1. ಸೊ ದೆನ್ ಈಕ್ವೇಷನ್ 1 ಬಿಕಮ್ಸ್ ಸೊ ಈಕ್ವೇಷನ್ 1 ಏನಾಗುತ್ತೆ ಹಾಗಾದರೆ, ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಏನು ಬಂದಿದೆ, ಕೆ ಟು ದ ಪವರ್ ಆಫ್ ಹಾಫ್ into x2 to the power of half into y2 to the power of 1. So now finally we got this is k into k is we can write it as another constant. Constant into constant, it's another one constant. I'll write it as a k prime, k double prime. ನೀವು ಯಾವುದಾದ್ರೂ ಕಾನ್ಸ್ಟೆಂಟನ್ನು ರೆಪ್ರೆಸೆಂಟ್ ಮಾಡ್ಕೋಬೋದು. ದಟ್ ಈಸ್ x2 to the power of half. ಇದು k ಪ್ರೈಮ್ ಅಂತ ಮೆನ್ಷನ್ ಮಾಡೋದು ನಾನು, ಜಸ್ಟ್ ಇಟ್ಸ್ ನಾಟ್ k power 1, ಅದು k ಪ್ರೈಮ್ ಅಂತಂದರೆ ಇಟ್ಸ್ ಅನದರ್ ಕಾನ್ಸ್ಟೆಂಟ್ ಅಂತ. So okay, x2 to the power of 2, 1/2 and y2 to the power of 1. So this is a final rate law expression, experimentally determined rate law expression. Now in this rate law expression, so now we will find out the order of reaction. So order of reaction and the sum of the powers
of the molar concentrations of the reactants. So molar concentration of x2 ಇದೆ ನೋಡಿ, ಈಗ ಕಂಪ್ಲೀಟ್ ರೇಟ್ ಲಾ ಎಕ್ಸ್ಪ್ರೆಷನ್ x2 and y2 ನಲ್ಲಿ ಇದೆ. ಸೊ x2 y2 ಆರ್ ದ ರಿಯಾಕ್ಟೆಂಟ್ಸ್, ಇಟ್ಸ್ ಅ ಪಾರ್ಟ್ ಆಫ್ ರಿಯಾಕ್ಷನ್. ಸೊ ಹಾಗಾಗಿರೋದ್ರಿಂದ ಸೊ ದಿಸ್ ಇಸ್ ಅ ಕರೆಕ್ಟ್ ರೇಟ್ ಲಾ ಎಕ್ಸ್ಪ್ರೆಷನ್. ಸೊ ಆರ್ಡರ್ ಆಫ್ ರಿಯಾಕ್ಷನ್ ಎಷ್ಟು ಬರುತ್ತೆ, x2 ಟು ದ ಪವರ್ ಆಫ್ ಎಷ್ಟಿದೆ, ಹಾಫ್ ಇದೆ. ದೆನ್ y2 ಟು ದ ಪವರ್ ಆಫ್ ಎಷ್ಟಿದೆ, 1 ಇದೆ. ಸೊ ಹಾಫ್ ಪ್ಲಸ್ 1 is equal to 1 and half. 1.5 is the order of reaction. 1.5 is the order of reaction. So hence option C is correct. Next we'll move on to the question number 6. The data for the reaction A plus B gives rise to C, and experiment number 1, 2, 3, 4 they have given concentration of A, concentration of B, and initial rate they have given. The rate law corresponds to the above data is. ನಾನು ಆಗಲೇ ಹೇಳಿದೆ ನಿಮಗೆ, ರೇಟ್ ಲಾ ಎಕ್ಸ್ಪ್ರೆಷನ್ ಇಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಎಕ್ಸ್ಪ್ರೆಷನ್ ಇಟ್ ಈಸ್. ಸೊ ನಾವು ಎಕ್ಸ್ಪೆರಿಮೆಂಟಲ್ ಡೇಟಾ ಕೊಟ್ಟಿರ್ತಾರೆ, ನಾವು ಏನು ಮಾಡಬೇಕು, ಅದನ್ನು ಯೂಸ್ ಮಾಡಿಕೊಂಡು ನಾವು ರೇಟ್ ಲಾ ಎಕ್ಸ್ಪ್ರೆಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಅಥವಾ ಪ್ರೀವಿಯಸ್ ಕ್ವಶನ್ ನೋಡಿದ್ರೆ ಆಲ್ರೆಡಿ, ಸೊ ದೇ ಹ್ಯಾಡ್ ಗಿವನ್ ಮೆಕಾನಿಸಮ್, ಸ್ಲೋ ಸ್ಟೆಪ್, ಫಾಸ್ಟ್ ಸ್ಟೆಪ್, ದೇರ್ ವಿ ನೀಡ್ ಟು ಫೈಂಡ್ ಔಟ್ ದ ರೇಟ್ ಲಾ ಎಕ್ಸ್ಪ್ರೆಷನ್. ಸೊ ಈಗ ಇಲ್ಲಿ ಬಂದಾಗ ರೇಟ್ ಲಾ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡೋದಕ್ಕೆ ಮುಂಚೆ ಸೊ ವಿಲ್ ಗೋ ಫಾರ್ ಸಮ್ ಬೇಸಿಕ್ ಪಾಯಿಂಟ್ಸ್. ಏನಪ್ಪ ಬೇಸಿಕ್ ಪಾಯಿಂಟ್ಸ್ ಅಂತಂದರೆ, ಒಂದು ಸ್ವಲ್ಪ ಟ್ರಿಕ್ಸನ್ನು ನೋಡೋಣ. ಬೇಸಿಕ್ ಪಾಯಿಂಟ್ಸನ್ನು, ಇದು ಟ್ರಿಕ್ಸ್ ಅಂತಲೇ ಅಂದ್ಕೊಳ್ಳಿ. ಯಾಕಂತಂದರೆ ಇದು ಸ್ವಲ್ಪ ಗೊತ್ತಾಯಿತು ಅಂತಂದರೆ ಕ್ವಿಕ್ ಆಗಿ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ನಾವು ಥಿಯರಿಟಿಕಲಿ ಇದೇ ಕ್ವಶನ್ನ ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ನೀವು ಸ್ವಲ್ಪ ಟ್ರಿಕ್ಸನ್ನು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಫಾಸ್ಟಾಗಿ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಸೊ ರೆಗ್ಯುಲರ್ ಮೆಥಡು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮಾಡ್ಬೋದು ಅಂತ, ಥಿಯರಿಟಿಕಲ್ ಮೆಥಡ್. ಇನ್ನೊಂದು ಸ್ವಲ್ಪ ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ಯಾವ ಥರ ಸಾಲ್ವ್ ಮಾಡ್ಬೋದು ಫಾಸ್ಟಾಗಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಬೇಕಾಗುತ್ತೆ, ಅದನ್ನು ನೋಡೋಣ. ಈಗ ಯೂಶಲಿ change in concentration ಈಗ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದಾಗ ನಮಗೇನಾಗುತ್ತೆ, ರೇಟ್ ಚೇಂಜ್ ಆಗುತ್ತೆ. ದೆನ್ ಇಟ್ ವಿಲ್ ಬಿ ಹೌ ಮೆನಿ ಟೈಮ್ಸ್ ರೇಟ್ ಚೇಂಜ್. ದೆನ್ ಇಫ್ ದಟ್ ರೇಟ್ ಚೇಂಜಸ್, then what will be the order of reaction? So that will be the order of reaction. So ಈಗ ಬರೋಣ, ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಸಪೋಸ್ ಇಫ್ ಕಾನ್ಸಂಟ್ರೇಷನ್ ಚೇಂಜಸ್ ಬೈ 2 ಟೈಮ್ಸ್. ಈಗ ಕಾನ್ಸಂಟ್ರೇಷನ್ 2 ಟೈಮ್ಸ್ ಚೇಂಜ್ ಆಗಿದೆ ಅಂದರೆ ಡಬಲ್ ಅಂತ, ಯೂಶಲಿ ಇಟ್ಸ್ ಡಬಲ್. ಓಕೆ, ದ ಕಾನ್ಸಂಟ್ರೇಷನ್ ಡಬಲ್ಸ್ ಆರ್ ಇಟ್ ಚೇಂಜಸ್ ಬೈ 2 ಟೈಮ್ಸ್, ದೆನ್ ದ rate there is no change in the rate means it's constant, remains constant. Then the order of reaction we call it as a zero order reaction. ಅಂದರೆ ನೀವು ಕಾನ್ಸಂಟ್ರೇಷನ್ 2 ಟೈಮ್ಸ್ ಆದರೂ ಚೇಂಜಸ್ ಮಾಡಿ, 3 ಟೈಮ್ಸ್ ಆದರೂ ಮಾಡಿ, 10 ಟೈಮ್ಸ್ ಆದರೂ ಮಾಡಿ, ಇಫ್ ದ ರೇಟ್ ಡಸಂಟ್ ಚೇಂಜ್, then what is order of reaction? It is zero order reaction. Whether you change by 2 times, or you change by 3 times or 4 times or any times, if there is no change in the rate, then what is order of reaction? It is zero order reaction. Next, if we change the concentration by 2 times, means double, the concentration doubles, the rate also doubles, means rate also changes by 2 times, then what is order of reaction? It is first order reaction. ಅಂತಂದರೆ ಕಾನ್ಸಂಟ್ರೇಷನ್ ಎಷ್ಟು ಟೈಮ್ಸ್ ಚೇಂಜ್ ಆಗುತ್ತೋ ಅಷ್ಟೇ ಟೈಮು ರೇಟು ಚೇಂಜ್ ಆದರೆ ಅದು ಯೂಶುವಲಿ ಇಟ್ ಇಸ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಅಸ್ಯೂಮ್ ದಟ್ ಇಫ್ ದ ಕಾನ್ಸಂಟ್ರೇಷನ್ ಚೇಂಜಸ್ ಬೈ 3 ಟೈಮ್ಸ್, means the concentration triples, then rate also will be tripled. Then what is order of reaction? It is first order reaction. It's a first order reaction. Whatever the number of times concentration changes, if the same times rate also changes, then it is first order reaction. Now suppose if the concentration doubles, or if the concentration changes by 2 times, then the rate of the reaction increases by 4 times. Or if the concentration increases by 3 times, means if it triples, then the rate changes by 9 times. Then what is the order of reaction? It is second order reaction. Then if you come to the concentration, the concentration changes by 2 times or doubles, if rate changes by 8 times, and if concentration changes by 3 times, means triple, then
rate changes by 27 times, then this called as third order reaction. It's a third order reaction. So ನಿಮಗೆ ಇದು ಕಂಪ್ಲೀಟ್ ಡೇಟಾ ಗೊತ್ತಿದ್ರೆ ನಿಮಗೆ ಕ್ವಶನ್ ಅನ್ನು ಸ್ವಲ್ಪ ಫಾಸ್ಟ್ ಆಗಿ ಸಾಲ್ವ್ ಮಾಡಬಹುದು. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಇಫ್ the concentration is doubled, tripled or changed by any times, if rate doesn't change, then that order of reaction is 0. Next, if the whatever the times of concentration changes, the same times rate also changes, then order of reaction is 1. If concentration changes by 2 times usually, then for the second order reaction, whatever the times will be changed, that power by 2. For example, if the concentration changes by 4 times, for assume that for second order reaction, then how many times rate will change? 4 power, what's order of reaction? It is 2, right? 4 power 2 means it's a 16 times for the second order reaction. So usually ಏನು ಮಾಡಬೇಕು ಅಂತಂದರೆ ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಆಗುತ್ತೋ ಅದಕ್ಕೆ ಯಾವ ಪವರನ್ನು ರೈಸ್ ಮಾಡಿದ್ರೆ ನಮಗೆ ರೇಟ್ ಚೇಂಜ್ ಬರುತ್ತೋ ದಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್. ಆ ಪವರ್ ಏನು ಆ್ಯಡ್ ಮಾಡ್ತೀವಲ್ವಾ ಅದಕ್ಕೆ ನಮಗೆ ಆರ್ಡರ್ ಆಫ್ ರಿಯಾಕ್ಷನ್ ಬರುತ್ತೆ. So similarly, if the concentration changes by 2 times, then the rate becomes how many times? For the third order reaction, 2 ಇದೆ, concentration change ಆಗ್ತಿರೋದು 2, ಅದಕ್ಕೆ ನಾವು ಥರ್ಡ್ ಆರ್ಡರ್ ಆದರೆ ಏನಾಗುತ್ತೆ 3, 2 power 3 ಅಂತಂದರೆ ರೇಟ್ ವಿಲ್ ಬಿ ಚೇಂಜ್ ಬೈ 8 ಟೈಮ್ಸ್ ಚೇಂಜ್ ಆಗುತ್ತೆ ಅಂತ. ಅನದರ್ ಎಕ್ಸಾಂಪಲ್ ನೀವು ಚೆಕ್ ಮಾಡ್ಬೋದು, concentration changes by 3 times. If it is third order reaction, power is 3, then 3 power 3 means 27 times. Rate changes by 27 times. So ಇದು ಕಂಪ್ಲೀಟ್ ಡೇಟಾ ನಿಮಗೆ ಗೊತ್ತಿರಬೇಕು. ಇಫ್ ಯು ನೋ ದಿಸ್ ಒನ್ ದೆನ್ ವಿ ಕ್ಯಾನ್ ಸಾಲ್ವ್ ದ ಕ್ವಶನ್ ಈಸಿಲಿ. ಸೊ ಇದು ಕಂಪ್ಲೀಟ್ ಡೇಟಾ ನಿಮಗೆ. ಸೊ ನಾವು ವಿಲ್ ಕಮ್ ಬ್ಯಾಕ್ ಟು ದ ಕ್ವಶನ್ ನಂಬರ್ 6, ದ ಡೇಟಾ ದಿ ಹ್ಯಾವ್ ಗಿವನ್. ಈಗ ನಾವೇನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ರೇಟ್ ಲಾ ಎಕ್ಸ್ಪ್ರೆಷನ್ ಅನ್ನು ಬರೀಬೇಕು. ಈಗ ಜನರಲ್ ಆಗಿ ಕಾಮನ್ ರೇಟ್ ಲಾ ಎಕ್ಸ್ಪ್ರೆಷನ್ ಅನ್ನು ಬರೀತೀನಿ ನಾನೀಗ. ರೇಟ್ ಲಾ ಎಕ್ಸ್ಪ್ರೆಷನ್ ಏನು ಬರುತ್ತೆ ಜನರಲ್ ಆಗಿ? ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ರಿಯಾಕ್ಟೆಂಟ್. ಯಾವುದಿದೆ ರಿಯಾಕ್ಟೆಂಟು? ಎ ಪವರ್ ಎಕ್ಸ್ and ಇನ್ನೊಂದು ರಿಯಾಕ್ಟೆಂಟ್ ಯಾವುದಿದೆ? ಬಿ ಪವರ್ ವೈ. ಎಕ್ಸ್ ಅಂಡ್ ವೈ ಆರ್ ದಿ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಅಂಡ್ ಬಿ. ಸೊ ಎಕ್ಸ್ ಈಸ್ ನಥಿಂಗ್ ಬಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ, ವೈ ಇಸ್ ನಥಿಂಗ್ ಬಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ. ಇಲ್ಲಿ ನಮಗೆ ಕೋಫಿಷಿಯಂಟ್ ಆಫ್ ಎ ಇಸ್ 1 ಇದೆ, ಕೋಫಿಷಿಯಂಟ್ ಆಫ್ ಬಿ ಇಸ್ 1 ಇದೆ. ಸೊ ದಟ್ ಕೋಫಿಷಿಯಂಟ್ ಏನಿದೆ ಪವರ್ಸನ್ನು ರೈಸ್ ಮಾಡೋವಾಗಿಲ್ಲ, ಯಾಕಂತಂದರೆ ದಟ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್. ದೋಸ್ ಕೋಫಿಷಿಯಂಟ್ ಮೇ ಆರ್ ಮೇ ನಾಟ್ ಬಿ ಸೇಮ್. ಅದನ್ನೇ ನಾನು ಒಂದು ಸ್ಟೇಟ್ಮೆಂಟಲ್ಲಿ ಬಂದಾಗ ಹೇಳಿದೆ ನಾನು ಆಕ್ಚುಲಿ. ಮಾಲಿಕ್ಯುಲಾರಿಟಿ ಮೇ ಆರ್ ಮೇ ನಾಟ್ ಬಿ ಸೇಮ್ ಆಸ್ ದ ಆರ್ಡರ್ ಆಫ್ ರಿಯಾಕ್ಷನ್. ಯಾಕಂತಂದರೆ ಮಾಲಿಕ್ಯುಲಾರಿಟಿ ಇಟ್ಸ್ ಅ ಥಿಯರಿಟಿಕಲಿ ಡಿಟರ್ಮೈನ್, ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಿರೋದು ಏನಪ್ಪ ಅಂತಂದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ. ಅದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಒಂದು ಸ್ಮಾಲ್ ಟ್ರಿಕ್ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಸಪೋಸ್ ಇಫ್ ಐ ವಾಂಟ್ ಟು ಫೈಂಡ್ ಔಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಅಂದರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾವು ಬಿ ಅನ್ನು ಕಾನ್ಸ್ಟೆಂಟಾಗಿ ಇಡಬೇಕು. ಅದೇ ಥರ ಇಫ್ ಐ ವಾಂಟ್ ಟು ಫೈಂಡ್ ಔಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ, ವಿ ನೀಡ್ ಟು ಕೀಪ್ ಕಾನ್ಸಂಟ್ರೇಷನ್ ಎ ಈಸ್ ಕಾನ್ಸ್ಟೆಂಟ್. ಸೊ ಒಂದು ಕಾನ್ಸಂಟ್ರೇಷನ್ ಚೇಂಜ್ ಆರ್ಡರನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇನ್ನೊಂದನ್ನು ನಾವು ಕಾನ್ಸ್ಟೆಂಟಾಗಿ ಇಡಬೇಕು. ಆ ಥರ ಎಕ್ಸ್ಪೆರಿಮೆಂಟ್ಸನ್ನು ಚೂಸ್ ಮಾಡಬೇಕು. ಈಗ ನಾನು ಏನು ಫೈಂಡ್ ಔಟ್ ಮಾಡ್ತೀನಿ ಈಗ ಅಂತಂದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎನ ಫೈಂಡ್ ಔಟ್ ಮಾಡಬೇಕು ನಾನೀಗ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಬಿ ಅನ್ನು ಕಾನ್ಸ್ಟೆಂಟಾಗಿ ಇಡಬೇಕು. ಯಾವ ಎಕ್ಸ್ಪೆರಿಮೆಂಟ್ನಲ್ಲಿ ಕಾನ್ಸಂಟ್ರೇಷನ್ ಬಿ ಕಾನ್ಸ್ಟೆಂಟ್ ಆಗಿದೆ ಚೆಕ್ ಮಾಡಿ. ಎಕ್ಸ್ಪೆರಿಮೆಂಟ್ ನಂಬರ್ 1 ಮತ್ತು ಎಕ್ಸ್ಪೆರಿಮೆಂಟ್ ನಂಬರ್ 3 ನಲ್ಲಿ ನೋಡಿ, ಆಸ್ ವೆಲ್ ಆಸ್ ಎಕ್ಸ್ಪೆರಿಮೆಂಟ್ ನಂಬರ್ 2 ಆ್ಯಂಡ್ ಎಕ್ಸ್ಪೆರಿಮೆಂಟ್ ನಂಬರ್ 4. 1 ಆ್ಯಂಡ್ 3 ನಲ್ಲಿ ಕಾನ್ಸಂಟ್ರೇಷನ್ ಬಿ ಸೇಮ್ ಇದೆ, 2 ಆ್ಯಂಡ್ 4 ಅಲ್ಲಿ ಕಾನ್ಸಂಟ್ರೇಷನ್ ಬಿ ಸೇಮ್ ಇದೆ. ಸೊ ನಿಮ್ಗೆ ಎರಡರಲ್ಲಿ ಯಾವ್ದಾದ್ರು ತೊಗೋಬೋದು, ನಿಮ್ಗೆ ಒಂದೇ ಆನ್ಸರೇ ಬರುತ್ತೆ, ಏನು ಡಿಫ್ರೆನ್ಸ್ ಏನು ಬರೋದಿಲ್ಲ. ಸೊ ಐ ವಿಲ್ ಚೂಸ್ ಎಕ್ಸ್ಪೆರಿಮೆಂಟ್ ನಂಬರ್ 1 ಆ್ಯಂಡ್ 3. ಸೊ ಐ ವಿಲ್ ಚೂಸ್ ಎಕ್ಸ್ಪೆರಿಮೆಂಟ್ ನಂಬರ್ 1 ಆ್ಯಂಡ್ 3. ನಿಮ್ಗೆ ಬೇಕಾದರೆ 2 ಆ್ಯಂಡ್ 4 ಚೂಸ್ ಮಾಡ್ಕೋಬೋದು, ನಿಮಗೆ ಸೇಮ್ ಆನ್ಸರೇ ಬರುತ್ತೆ, ಡಿಫ್ರೆನ್ಸ್ ಏನು ಬರೋದಿಲ್ಲ. ಸೊ ಇಫ್ ಯು ಚೂಸ್ ಎಕ್ಸ್ಪೆರಿಮೆಂಟ್ ನಂಬರ್ 1 ಆ್ಯಂಡ್ 3, ಅಲ್ಲಿ ಯಾವ್ದು ಕಾನ್ಸ್ಟೆಂಟ್ ಆಗಿದೆ? ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ ಕಾನ್ಸ್ಟೆಂಟ್. ಸೊ ಅಲ್ಲಿ ಯಾವುದೇ ಚೇಂಜಸ್ ಇಲ್ಲ ಕಾನ್ಸಂಟ್ರೇಷನ್ ಆಫ್ ಬಿ. ನಾವು ಚೇಂಜ್ ಆಗ್ತಿರೋದು ಯಾವುದು? ಕಾನ್ಸಂಟ್ರೇಷನ್ ಆಫ್ ಎ. ಕಾನ್ಸಂಟ್ರೇಷನ್ ಆಫ್ ಎ ಚೇಂಜಸ್ ಬೈ. ಸೊ ಕಾನ್ಸಂಟ್ರೇಷನ್ ಆಫ್ ಎ ಎಷ್ಟು ಚೇಂಜ್ ಆಗ್ತಾ ಇದೆ? ಫಸ್ಟ್ ಆ್ಯಂಡ್ ಥರ್ಡ್ ಎಕ್ಸ್ಪೆರಿಮೆಂಟಲ್ಲಿ ಚೆಕ್ ಮಾಡಿ. That is concentration of A in first experiment is 0.012 and third experimental ಎಷ್ಟಿದೆ? 0.024. then concentration ಎಷ್ಟು ಟೈಮ್ಸ್ ಚೇಂಜ್ ಆಗ್ತಾ ಇದೆ? that is doubled, means concentration changes by 2 times, 0.012 0.024. that is concentration of A changes from
0.01 to 0.024 ಅಂದರೆ 2 ಟೈಮ್ಸ್ ಚೇಂಜ್ ಆಗ್ತಿದೆ. ಹಾಗೆ ರೇಟಿಗೆ ಬನ್ನಿ. ರೇಟ್ ಫಸ್ಟ್ ಮತ್ತು ಥರ್ಡ್ ಎಕ್ಸ್ಪೆರಿಮೆಂಟನ್ನು ಚೆಕ್ ಮಾಡಿ. ರೇಟ್ ಎಷ್ಟಿದೆ? 0.1 ಇದೆ. ಥರ್ಡ್ ಎಕ್ಸ್ಪೆರಿಮೆಂಟಲ್ ರೇಟ್ ಎಷ್ಟಿದೆ? ದಟ್ ಈಸ್ 0.1 ಇದೆ. ಸೊ ನೋ ಚೇಂಜ್, ಇಟ್ ಈಸ್ ಕಾನ್ಸ್ಟೆಂಟ್. ನೋ ಚೇಂಜ್ ಇನ್ ದ ರೇಟ್ ಆಫ್ ರಿಯಾಕ್ಷನ್ ಅಂತಂದರೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಇಫ್ ದ ಕಾನ್ಸಂಟ್ರೇಷನ್ ಡಬಲ್ಸ್, rate does not change, then what is the order with respect to that reactant? It is zero order reaction. So order with respect to A is equal to 0. Order with respect to A is reaction rate expression ali x alva irodu rate expression ali. So order with respect to A, that is nothing but x is equal to 0. ಈಗ ನಮಗೆ x ವ್ಯಾಲ್ಯೂ ಬಂತು ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ. ನಾವು ಇನ್ನೇನು ಫೈಂಡ್ ಔಟ್ ಮಾಡಬೇಕು? ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಅನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಕಾನ್ಸಂಟ್ರೇಷನ್ ಆಫ್ ಎನ ಕಾನ್ಸ್ಟೆಂಟಾಗಿ ಇಡಬೇಕು. ಆ ಥರ ಎಕ್ಸ್ಪೆರಿಮೆಂಟ್ಸನ್ನು ಚೂಸ್ ಮಾಡ್ಬೇಕು ನಾವು. ಈಗ ಕಾನ್ಸಂಟ್ರೇಷನ್ ಆಫ್ ಎ ಚೂಸ್ ಮಾಡಬೇಕು ಕಾನ್ಸ್ಟೆಂಟಾಗಿ. ಯಾವ ಎಕ್ಸ್ಪೆರಿಮೆಂಟ್ಸಲ್ಲಿದೆ ನೋಡಿ, 1 and 4 ಅಲ್ಲಿದೆ ಮತ್ತು 2 and 3 ನಲ್ಲಿದೆ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. 2 and 3 ಆದರೂ ಚೂಸ್ ಮಾಡ್ಕೊಳ್ಳಿ ಅಥವಾ 1 and 4 ಆದರೂ ಚೂಸ್ ಮಾಡ್ಕೊಳ್ಳಿ. ಸೊ ಐ ವಿಲ್ ಚೂಸ್ 1 and 4. ನೀವು ಬೇಕಾದ್ರೆ 2 and 3 ಚೂಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್, ನೋ ಡಿಫರೆನ್ಸ್. ಓಕೆ, ನಾನು I'll choose experiment number 1 and 4. Experiment number 1 and 4. Then experiment number 1 and 4, what is constant? Concentration of A is constant. Then which one is changing now? Concentration of B is changing. Concentration of B changes from first experiment number ಎಷ್ಟಿದೆ ಕಾನ್ಸಂಟ್ರೇಷನ್? 0.035 ಇದೆ. ಅಂಡ್ ಎಕ್ಸ್ಪೆರಿಮೆಂಟ್ ನಂಬರ್ 4 ಅಲ್ಲಿ ಎಷ್ಟಿದೆ? 0.070 ಇದೆ. So then the concentration of B changes how many times? 2 times. Doubles. Okay, then come to the rate of reaction for experiment number 1 and 4. Experiment number 1 ಅಲ್ಲಿ ಎಷ್ಟಿದೆ rate of the reaction? It's a 0.1. Then experiment number 4 ಅಲ್ಲಿ ಎಷ್ಟಿದೆ? 0.8 ಇದೆ. So rate changes by 8 times. If concentration changes by 2 times, if concentration changes by 2 times, then the rate becomes 8 times. What is the order of reaction? ಯಾವ ಥರ ಫೈಂಡ್ ಔಟ್ ಮಾಡೋದು? ಸಿಂಪಲ್ ಆಗಿ ಕಾನ್ಸಂಟ್ರೇಷನ್ ಎಷ್ಟಿದೆ? 2. 2ಗೆ ಯಾವ ಪವರನ್ನು ಮೆನ್ಷನ್ ಮಾಡಿದ್ರೆ ನಮಗೆ 8 ಬರುತ್ತೆ? ದಟ್ ಈಸ್ 3 ಅಂತಂದರೆ ವಾಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್? ಇಟ್ ಈಸ್ 3. ಸೊ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಈಸ್ ನಥಿಂಗ್ ಬಟ್ y. y is equal to 3. ಇಟ್ಸ್ ಅ ಥರ್ಡ್ ಆರ್ಡರ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಬಿ. ಸೊ ಈಗ ನಾವು ಫೈನಲ್ ರೇಟ್ ಲಾ ಎಕ್ಸ್ಪ್ರೆಷನ್ ಅನ್ನು, ಎಕ್ಸ್ ವ್ಯಾಲ್ಯೂ ಬಂದಿದೆ, ವೈ ವ್ಯಾಲ್ಯೂ ಬಂದಿದೆ. ಸೊ ಫೈನಲ್ ರೇಟ್ ಲಾ ಎಕ್ಸ್ಪ್ರೆಷನ್ ಅನ್ನು ಬರೆಯೋಣ. ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ಎ ಪವರ್ ಎಷ್ಟಿದೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ? ವಿ ಗಾಟ್ ಇಟ್, ಇಟ್ಸ್ ಅ 0. ಅಂಡ್ ಬಿ ಪವರ್ ವಾಟ್ಸ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ? ಇಟ್ಸ್ ಅ 3. ಸೊ ಹೆನ್ಸ್ ಆಪ್ಷನ್ ಎ ಪವರ್ 0 ಅಂತಂದರೆ 1 ಆಗುತ್ತಲ್ವಾ? ಸೊ ಹೆನ್ಸ್ ದ ಫೈನಲ್ ಎಕ್ಸ್ಪ್ರೆಷನ್ ವಿ ಗೆಟ್ ಇಟ್ ಈಸ್ ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ಕಾನ್ಸಂಟ್ರೇಷನ್ ಆಫ್ ಬಿ ಪವರ್ 3. So hence option A is correct. ಸೊ ಇದು ನೀವು ಆಕ್ಚುಲಿ ಈಸಿಯಾಗಿ ಆರಾಮಾಗಿ ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀವು ಥಿಯರಿಟಿಕಲ್ ಮೆಥಡ್ ಮಾಡಬೇಕಾಗತ್ತೆ. ಅಂದರೆ ರೇಟ್ ಎಕ್ಸ್ಪ್ರೆಷನ್ ಏನು ಫಸ್ಟ್ ನಾನು ಕೊಟ್ಟಿದ್ದೀನಿ ನಿಮ್ಗೆ, ಅದನ್ನು ಯಾವುದಾದ್ರು 2 ಎಕ್ಸ್ಪೆರಿಮೆಂಟ್ಸನ್ನು ಚೂಸ್ ಮಾಡಿ, ಎಕ್ಸ್ಪೆರಿಮೆಂಟ್ ನಂಬರ್ 1/3, 1/4 ಯಾವುದಾದ್ರು ಆ ಥರ ಮಾಡಿಕೊಂಡು 2 ಟೈಮ್ಸ್ ಆ ಥರ ಯಾವುದಾದ್ರು 2 ಎಕ್ಸ್ಪೆರಿಮೆಂಟ್ಸನ್ನು ಚೂಸ್ ಮಾಡಿ ನಮಗೆ ಒಂದು 2 ಈಕ್ವೇಷನ್ ಬರುತ್ತೆ. ಆ 2 ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ then we get x ವ್ಯಾಲ್ಯೂನೋ ಅಥವಾ y ವ್ಯಾಲ್ಯೂನೋ ಬರುತ್ತೆ. then once again if you solve that we get substitute ಮಾಡಿದ್ರೆ ಆ ವ್ಯಾಲ್ಯೂನ ನಮಗೆ y. ಸೊ ಆ ಥರ ನಮಗೆ ಸ್ವಲ್ಪ ಲೆಂದಿ ಪ್ರೊಸೀಜರ್ ಬರುತ್ತೆ. ಸೊ ಇದನ್ನು ಚೂಸ್ ಮಾಡಿದ್ರೆ it will be a better option for you. You will get the quick answer. So hence option A is correct for this question. Okay, next question number 7. The reaction 2NO plus O2 gives rise to 2NO2 is a first order reaction. If volume of reaction vessel is reduced to 1/3, the rate of reaction would be. ಈ ವಾಲ್ಯೂಮನ್ನು ನಾವು ಚೇಂಜ್ ಮಾಡಿದಾಗ 1/3 ಟೈಮ್ಸ್ ರಿಡ್ಯೂಸ್ ಮಾಡಿದಾಗ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ ಅನ್ನೋದು ಕ್ವಶನ್ ಇಲ್ಲಿ. ಸೊ ರೇಟ್ ಆಫ್ ರಿಯಾಕ್ಷನ್, ಸೊ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ ರೇಟ್ ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. ವಾಟ್ಸ್ ಆರ್ಡರ್ ಆಫ್ ರಿಯಾಕ್ಷನ್? ಅದು ರಿಯಾಕ್ಷನ್ ಯಾವುದಾದ್ರು ಆಗಿರಲಿ, ಬಟ್ ಅವರೇ ಕೊಟ್ಬಿಟ್ಟಿದ್ದಾರೆ ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ. ಸೊ ವಾಟ್ ಈಸ್ ದ ಜನರಲ್ ಎಕ್ಸ್ಪ್ರೆಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್? Rate is directly proportional to reactant concentration to the power of 1. So this is the general expression for rate for the first order reaction.
ಈಗ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ ವಾಲ್ಯೂಮನ್ನು ಚೇಂಜ್ ಮಾಡಿದ್ರೆ ರೆಡ್ಯೂಸ್ ಮಾಡಿದ್ರೆ ರೇಟ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಇಲ್ಲಿ. ಸೊ ನಾವೇನು ಮಾಡೋಣ, ಇದನ್ನು ಕಾನ್ಸಂಟ್ರೇಷನನ್ನು ವಾಲ್ಯೂಮ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹೌ ಡು ಯು ಕನ್ವರ್ಟ್ ಇಟ್? ಕಾನ್ಸಂಟ್ರೇಷನ್, ಮೊಲಾರಿಟಿ. ವಾಟ್ಸ್ ಅ ಮೊಲಾರಿಟಿ ಫಾರ್ಮುಲಾ? ಮೊಲಾರಿಟಿ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್, ಇಟ್ಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ಇಲ್ಲಿ ಚೇಂಜ್ ಕೇಳಿರೋದು ವಾಲ್ಯೂಮ್ ಮಾತ್ರ ಆಗಿರೋದ್ರಿಂದ ಜಸ್ಟ್ ನಾವು ವಾಲ್ಯೂಮನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ನಮಗೆ ರೇಟ್ ಎಕ್ಸ್ಪ್ರೆಷನ್ ಏನು ಬರುತ್ತೆ? just we write it as rate is directly proportional to 1 by v, 1 by v. Okay, so this is our, okay, n alva, number of moles alva, so number of moles divided by volume of solution to the power of 1. ಇದನ್ನು ನಾನು ಇನಿಷಿಯಲ್ ರೇಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಟ್ಸ್ ಎ ಇನಿಷಿಯಲ್ ರೇಟ್ ಅಂದರೆ ಬಿಗಿನಿಂಗಲ್ಲಿ. ನಾವು ಈಗ ವಾಲ್ಯೂಮನ್ನು ಚೇಂಜ್ ಮಾಡಿದಾಗ ರೇಟ್ ಏನು ಚೇಂಜ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಈಗ ವಾಲ್ಯೂಮನ್ನು ಚೇಂಜ್ ಮಾಡೋಣ. ವಾಲ್ಯೂಮ್ ಎಷ್ಟು ಚೇಂಜ್ ಆಗುತ್ತೆ? ವಿ ಬಿಕಮ್ಸ್ v by 3. ವಾಲ್ಯೂಮ್ ಇಸ್ ರೆಡ್ಯೂಸ್ ಟು 1 by 3 ಅಂತಂದರೆ v by 3 ಆಗುತ್ತೆ. ಸೊ ಈಗ v ಪ್ಲೇಸಲ್ಲಿ 1 by 3 v by 3ನ ಸಬ್ಸ್ಟಿಟ್ಯೂಟ್ ಮಾಡಿ v becomes v by 3. ರೇಟ್ ವಾಲ್ಯೂಮ್ ಡಿಕ್ರೀಸಸ್ ಬೈ 1 by 3 ಟೈಮ್ಸ್. ಓಕೆ, ದೆನ್ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n divided by v by 3 to the power of 1. So then rate is directly proportional to 3 into n divided by v to the power of 1. So n divided by v to the power of 1 ಏನಿದೆ? It's a initial rate. So rate of the reaction is equal to, means changes by 3 into initial rate. 3 into initial rate. n by v is nothing but initial rate. So if you change the volume by 1 by 3 times, then the rate of the reaction increases by 3 times. ಯಾಕೆ ರೇಟ್ ಇನ್ಕ್ರೀಸ್ ಆಗುತ್ತೆ ಅಂತಂದರೆ we know that volume and rate are inversely proportional. ಇಲ್ಲಿ ನೀವು 3 times ಡಿಕ್ರೀಸ್ ಮಾಡ್ತಿದ್ದೀರ ವಾಲ್ಯೂಮನ್ನು, ಅಲ್ಲಿ 3 times ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ರೇಟ್ ಆಫ್ ರಿಯಾಕ್ಷನ್ ವುಡ್ ಬಿ 3 times. Okay, next we move on to the question number 7. For a reaction 2A plus B gives rise to products, doubling the initial concentration of both the reactant increases the rate of factor by 8 times. The doubling the concentration of B alone doubles the rate. ಸೊ ಇಲ್ಲಿ ನಮಗೆ ಎರಡು ಡೇಟಾ ಕೊಟ್ಟಿದ್ದಾರೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ನಾವು ರೇಟ್ ಲಾ ಎಕ್ಸ್ಪ್ರೆಷನನ್ನು ಬರೀಬೇಕು. ಸೊ ಆಲ್ರೆಡಿ ನಾವು ಇದರ ಥರ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೀನಿ ನಿಮಗೆ ಆಲ್ರೆಡಿ. ಸೊ ಇಲ್ಲಿ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ, ಎರಡೂ ರಿಯಾಕ್ಟೆಂಟ್ಸನ್ನು ನಾವು ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ ರೇಟ್ ಇನ್ಕ್ರೀಸಸ್ ಬೈ 8 ಟೈಮ್ಸ್ ಅಂತ ಹೇಳ್ತಿದ್ದಾನೆ. ಅಂದರೆ ಎರಡನ್ನೂ ಡಬಲ್ ಮಾಡ್ತಿದ್ದೀವಿ. ಸೊ ಎರಡು ರಿಯಾಕ್ಟೆಂಟನ್ನು ಡಬಲ್ ಮಾಡ್ತಿದ್ದೀವಿ ಅಂತಂದರೆ ರೇಟ್ ಇನ್ಕ್ರೀಸಸ್ ಬೈ 8 ಟೈಮ್ಸ್ ಅಂತಂದರೆ ವಾಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್? ಇಫ್ ಕಾನ್ಸಂಟ್ರೇಷನ್ ಇಸ್ ಡಬಲ್ಡ್, the concentration is doubled, then the rate increases by 8 times. Rate increases by 8 times. 8 ಅನ್ನು ಯಾವ ಥರ ಬರ್ಕೊಳ್ತೀವಿ ನಾವು? 2 ಕಾನ್ಸಂಟ್ರೇಷನ್ 2 ಇದೆಯಲ್ಲ, 2 power 3 is equal to 8 ಅಲ್ವಾ? ದೆನ್ ವಾಟ್ ಈಸ್ ಆರ್ಡರ್ ಆಫ್ ದ ರಿಯಾಕ್ಷನ್? ಸೊ ಎರಡನ್ನೂ ಇನ್ಕ್ರೀಸ್ ಮಾಡಿದಾಗ, ಡಬಲ್ ಮಾಡಿದಾಗ ಕಾನ್ಸಂಟ್ರೇಷನ್ ರೇಟ್ 8 ಟೈಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 3. ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 3 ಅಂತ ಮೀನಿಂಗ್. ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು 3 ಯಾವ ಆಪ್ಷನ್ಸಲ್ಲಿದೆ ಚೆಕ್ ಮಾಡಿ. ಆಪ್ಷನ್ ಎನಲ್ಲಿ 1 + 2 is equal to 3 ಇದೆ. ಅಗೇನ್ ಆಪ್ಷನ್ ಬಿ ಬಂದ್ರೂ ಕಾನ್ಸಂಟ್ರೇಷನ್ ಆಫ್ ಎ ಪವರ್ 2 ಆ್ಯಂಡ್ ಬಿ ಪವರ್ 1 ಇಟ್ಸ್ ಇಲ್ಲೂ 3 ಇದೆ. ಆ್ಯಂಡ್ ಆಪ್ಷನ್ ಸಿ ನಲ್ಲಿ ಬಂದರೆ ಇಟ್ಸ್ ಅ ಸೆಕೆಂಡ್ ಆರ್ಡರ್. ಕಾನ್ಸಂಟ್ರೇಷನ್ ಆಫ್ ಎ ಇಸ್ 1, ಕಾನ್ಸಂಟ್ರೇಷನ್ ಪವರ್ ಬಿ ಇಸ್ 1, ಸೊ ಆರ್ಡರ್ ಆಫ್ ರಿಯಾಕ್ಷನ್ 2 ಬರ್ತಾ ಇದೆ. ಸೊ ಆಪ್ಷನ್ ಡಿ ಬಂದರೆ ಕಾನ್ಸಂಟ್ರೇಷನ್ ಆಫ್ ಎ ಪವರ್ 2, ಕಾನ್ಸಂಟ್ರೇಷನ್ ಆಫ್ ಬಿ ಪವರ್ 2, ಸೊ ಆರ್ಡರ್ ಆಫ್ ರಿಯಾಕ್ಷನ್ 4 ಬರ್ತಾ ಇದೆ. ಸೊ ನಮಗೆ ಎರಡು ಆಪ್ಷನ್ಸ್ ಇಲ್ಲಿ ಎಲಿಮಿನೇಟ್ ಆಗುತ್ತೆ. ಆಪ್ಷನ್ ಸಿ ಮತ್ತು ಡಿ ಎಲಿಮಿನೇಟ್ ಆಗುತ್ತೆ. ನಮಗೆ ಎರಡು ಆಪ್ಷನ್ ಇದೆ, ಈಗ ಎ ಅಥವಾ ಬಿ ನಲ್ಲಿ ಯಾವುದಾದ್ರು ಕರೆಕ್ಟ್ ಆಗಿರಬೇಕು. ಈಗ ನಾವು ಕಂಟಿನ್ಯೂ ಮಾಡೋಣ ಅದನ್ನು. ನೆಕ್ಸ್ಟ್ ಫರ್ದರ್ ಇಸ್ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಬಿ ಅಲೋನ್ ಡಬಲ್ಸ್ ದಿ ರೇಟ್ ಆಫ್ ರಿಯಾಕ್ಷನ್. ಈಗ ಬಿ ಮಾತ್ರ ನಾವು ಡಬಲ್ ಮಾಡ್ತಿದ್ದೀವಿ ಅಂತಂದರೆ ಎನ ಕಾನ್ಸ್ಟೆಂಟ್ ಆಗಿಡ್ತಿದ್ದೀವಿ ಅಂತ ಮೀನಿಂಗಲ್ಲಿ. ಸೊ ಎನ ಕಾನ್ಸ್ಟೆಂಟ್ ಆಗಿಟ್ಟು ಬಿನ ಚೇಂಜ್ ಮಾಡ್ತಾ ಇದ್ದೀವಿ. ಕಾನ್ಸಂಟ್ರೇಷನ್ ಆಫ್ ಬಿ ಚೇಂಜಸ್ ಬೈ ಹೌ ಮೆನಿ ಟೈಮ್ಸ್? ದಟ್ ಈಸ್ 2 times, doubled. The concentration of B changes by 2 times. Rate increases by how many times? The rate increases, that is also doubled. That is also doubled. So hence what is order of reaction? ಎಷ್ಟು ಟೈಮ್ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೋ ಅಷ್ಟೇ ಟೈಮು ರೇಟ್ ಚೇಂಜ್ ಆದರೆ ವಾಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್? ಆರ್ಡರ್ ಆಫ್ ದಟ್ ರಿಯಾಕ್ಟೆಂಟ್ ದಟ್ ಈಸ್ ಈಕ್ವಲ್ ಟು 1. It is a first order. So order with respect to B is 1.
ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 1. ಸೊ ಈಗ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ನಲ್ಲಿ ಚೆಕ್ ಮಾಡಿ. ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 1 ಯಾವ ಆಪ್ಷನಲ್ಲಿದೆ? ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 1, that is for option order with respect to b is 1, so option b is correct. So order with respect to b is 1 barutte, then remaining is a is 2. Order of reaction, overall order of reaction is 3. Order with respect to b is 1, order with respect to a will become 2 then. So option b is correct. Okay, next question number 9. For a reaction A plus 2B gives rise to products. When concentration of B alone is increased half time, so half life remains the same. If the concentration of A is doubled, rate remains the same. The unit of rate constant for the reaction is. ಸೊ ನಮಗಿಲ್ಲಿ ವೆನ್ ದ ಕಾನ್ಸಂಟ್ರೇಷನ್ ಬಿ ಇಸ್ ಅಲೋನ್ ಇಸ್ ಇನ್ಕ್ರೀಸ್ಡ್ ಹಾಫ್ ಲೈಫ್ ರಿಮೇನ್ಸ್ ದ ಸೇಮ್ ಅಂತ ಕೇಳ್ತಿದ್ದಾರೆ. ಸೊ ಹಾಫ್ ಲೈಫ್ ರಿಮೇನ್ಸ್ ಸೇಮ್ ಅಂಡ್ ಇಫ್ ದ ಕಾನ್ಸಂಟ್ರೇಷನ್ ಆಫ್ ಎ ಅಲೋನ್ ಇಸ್ ಡಬಲ್, ರೇಟ್ ರಿಮೇನ್ಸ್ ಸೇಮ್. ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ಅಂದರೆ ನಮಗೆ ಫಸ್ಟ್ ಬೇಕಾಗಿರೋದು ರೇಟ್ ಕಾನ್ಸ್ಟೆಂಟ್ಗೆ ಯೂನಿಟ್ ಬಂದು, ವಾಟ್ಸ್ ಯೂನಿಟ್ ಫಾರ್ ದ ರೇಟ್ ಕಾನ್ಸ್ಟೆಂಟ್? ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು mole to the power of 1 minus n liter to the power of n minus 1 per second. This is for the nth order reaction. N is nothing but order of reaction. ಈಗ ನಾವು n ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಆರ್ಡರ್ ಆಫ್ ರಿಯಾಕ್ಷನ್ ಗೊತ್ತಿದ್ರೆ ನಮಗೆ n ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರ್ಡರ್ ಆಫ್ ರಿಯಾಕ್ಷನ್ ನಮಗೆ ಯೂನಿಟ್ ಫಾರ್ ರೇಟ್ ಕಾನ್ಸ್ಟೆಂಟ್ ಅನ್ನು ನಾವು ಮೆನ್ಷನ್ ಮಾಡ್ಬೋದು. ಸೊ ನಮ್ಗೆ ಇಲ್ಲಿ ಏನು ಬೇಕು? ಆರ್ಡರ್ ಆಫ್ ರಿಯಾಕ್ಷನ್ ಬೇಕು. ವಾಟ್ ಈಸ್ ದ ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್? ಸೊ ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಯಾವ ಥರ ಫೈಂಡ್ ಔಟ್ ಮಾಡೋದು? ಈಗ ಆಲ್ರೆಡಿ ಡೇಟಾ ಕೊಟ್ಟಿದ್ದಾರೆ, ಸ್ವಲ್ಪ ಕ್ಲೀನಾಗಿ ಚೆಕ್ ಮಾಡಿ. ವೆನ್ ಈಗ ರೇಟ್ ಎಕ್ಸ್ಪ್ರೆಷನ್ ಏನು ಬರುತ್ತೆ ನಮಗೆ ಓವರ್ ಆಲ್ ರಿಯಾಕ್ಷನ್ಗೆ? ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ಎ ಪವರ್ ಎಕ್ಸ್ ಬಿ ಪವರ್ ವೈ. ಕೋಫಿಷಿಯಂಟ್ 2 ಇದೆ ಅಂದಿದ್ದು ಮಾತ್ರಕ್ಕೆ ವಿ ಡೋಂಟ್ ಮೆನ್ಷನ್ ಇಟ್. ಆಲ್ರೆಡಿ ಹ್ಯಾವ್ ಸೆಟ್ ಪವರ್ಸ್ ಏನು ಮೆನ್ಷನ್ ಮಾಡ್ತೀವಿ ರೇಟ್ ಲಾ ಎಕ್ಸ್ಪ್ರೆಷನ್ ಅಲ್ಲಿ, ಅವು ರಿಯಾಕ್ಷನ್ ಅನ್ನು ನೋಡಿ ಎಕ್ಸ್ಪ್ರೆಸ್ ಮಾಡುವಂಥದ್ದಲ್ಲ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್. ಸೊ ಕೋಫಿಷಿಯಂಟ್ ಏನು ಮೆನ್ಷನ್ ಮಾಡಿದ್ದಾರೆ ದಟ್ ಈಸ್ ಅ ಮಾಲಿಕ್ಯುಲಾರಿಟಿ. ಮಾಲಿಕ್ಯುಲಾರಿಟಿ ಇಸ್ ಥಿಯರಿಟಿಕಲಿ ಡಿಟರ್ಮೈನ್ಡ್. ಸೊ ವಾಟ್ ಎವರ್ ದ ಕೋಫಿಷಿಯಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ದೋಸ್ ಮೇ ಆರ್ ಮೇ ನಾಟ್ ಬಿ ಸೇಮ್ ವಾಟ್ ಎವರ್ ದ ಪವರ್ಸ್ ವಿ ಹ್ಯಾವ್ ರೈಸ್ ನೌ. ಈಗ ನಾವೇನು ಮಾಡಬೇಕು ಅಂತಂದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಅಂದರೆ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕೀಗ. ಯಾವ ಥರ ಫೈಂಡ್ ಔಟ್ ಮಾಡೋದು? ಡೇಟಾ ಕೊಟ್ಟಿದ್ದಾರೆ, ಚೆಕ್ ಮಾಡಿ. ವೆನ್ ಕಾನ್ಸಂಟ್ರೇಷನ್ ಬಿ ಅಲೋನ್ ಇಸ್ ಇನ್ಕ್ರೀಸ್ಡ್, ಹಾಫ್ ಲೈಫ್ ರಿಮೇನ್ಸ್ ದ ಸೇಮ್ ಅಂತ ಹೇಳ್ತಿದ್ದಾನೆ. ಹಾಫ್ ಲೈಫ್ ರಿಮೇನ್ಸ್ ದ ಸೇಮ್ ಅಂಡ್ ಎ ಅಲೋನ್ ಇಸ್ ಡಬಲ್ಡ್, ರೇಟ್ ರಿಮೇನ್ಸ್ ದ ಸೇಮ್ ಅಂತ ಹೇಳ್ತಿದ್ದಾನೆ. ಎ ಡಬಲ್ ಮಾಡಿದ್ರೆ ರೇಟೇ ಚೇಂಜ್ ಆಗ್ತಾ ಇಲ್ಲ. ರೇಟ್ ಆಫ್ ದ ರಿಯಾಕ್ಷನ್ ಯಾಕೆ ಚೇಂಜ್ ಆಗ್ತಿಲ್ಲ? ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಇದೆ. ದಟ್ ಈಸ್ ಫಾರ್ ದ ಝೀರೋ ಆರ್ಡರ್ ರಿಯಾಕ್ಷನ್. ಯಾಕಂದರೆ ಝೀರೋ ಆರ್ಡರ್ ರಿಯಾಕ್ಷನ್ಗೆ ನೀನು ಕಾನ್ಸಂಟ್ರೇಷನ್ ಏನ ಡಬಲ್ ಮಾಡು, ಟ್ರಿಪಲ್ ಮಾಡು, ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಸೇಮ್. ಆಲ್ರೆಡಿ ಹ್ಯಾವ್ ಡಿಸ್ಕಸ್ಡ್. ಸೊ ವಾಟ್ ಈಸ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ದೆನ್? That is order with respect to A, that is nothing but x is equal to 0. It's a zero order reaction. It's a zero order reaction with respect to A. ಈಗ ನಮಗೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಡೇಟಾ ಏನು ಕೊಟ್ಟಿರೋದು? ವೆನ್ ಕಾನ್ಸಂಟ್ರೇಷನ್ ಬಿ ಇಸ್ ಅಲೋನ್ ಇಸ್ ಇನ್ಕ್ರೀಸ್ಡ್ ಹಾಫ್ ಲೈಫ್ ರಿಮೇನ್ಸ್ ದ ಸೇಮ್ ಅಂತಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಮತ್ತು ಹಾಫ್ ಲೈಫ್ ಏನು ರಿಲೇಷನ್ಶಿಪ್ ಇದೆ? ಹಾಫ್ ಲೈಫ್ ಇಸ್ ಆಕ್ಚುಲಿ directly proportional to initial concentration of the reactant for zero order reaction. Then half life is independent of its initial concentration. Half life is independent of its initial concentration for first order reaction. ಈಗ ನಮಗೆ ಕ್ವಶನ್ ಅನ್ನು ಚೆಕ್ ಮಾಡಿ. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಬಿ ಇನ್ಕ್ರೀಸಸ್, ಹಾಫ್ ಲೈಫ್ ರಿಮೇನ್ಸ್ ಸೇಮ್ ಅಂತಂದರೆ ಕಾನ್ಸಂಟ್ರೇಷನ್ ನೀವು ಏನಾದ್ರು ಚೇಂಜ್ ಮಾಡಿ ಹಾಫ್ ಲೈಫ್ ಚೇಂಜ್ ಆಗ್ತಾ ಇಲ್ಲ ಅಂತಂದರೆ ದಟ್ ಈಸ್ ಅ ಮೀನಿಂಗ್ ಇಟ್ ಈಸ್ ಫಸ್ಟ್ ಆರ್ಡರ್. ಅಂತಂದರೆ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಈಸ್ ನಥಿಂಗ್ ಬಟ್ ಮೀನ್ಸ್ ವೈ ದಟ್ ಈಸ್ ಈಕ್ವಲ್ ಟು 1. ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎ ಈಸ್ ಈಕ್ವಲ್ ಟು
0. ಸೊ ರೇಟ್ ಲಾ ಎಕ್ಸ್ಪ್ರೆಷನ್ ಫೈನಲ್ ಆಗಿ ನಮ್ಗೆ ಏನು ಬರುತ್ತೆ, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು a ಪವರ್ 0 ಅಂಡ್ b ಪವರ್ 1 ಅಂತಂದರೆ ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್ ಏನು ಬರ್ತಾ ಇದೆ, ದಟ್ ಈಸ್ ಈಕ್ವಲ್ ಟು one. So hence what is the unit for the rate constant, that is per second. Next question number 10, point out the wrong statement for a first order reaction. Time for half life is independent of initial concentration. Change in concentration of unit does not change the rate constant. Time for half life into rate constant is equal to 0.693. The unit of rate constant is per mole per minute. So wrong statement ಅನ್ನು ಪಿಕ್ ಮಾಡಬೇಕು ನಾವಿಲ್ಲಿ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಸ್ಟ್ ಬರೋಣ ಆಪ್ಷನ್ ಎಗೆ, ದಟ್ ಈಸ್ ಟೈಮ್ ಫಾರ್ ದ ಹಾಫ್ ಲೈಫ್ ಚೇಂಜ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಆಲ್ರೆಡಿ ಪ್ರೀವಿಯಸ್ ಕ್ವಶನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ, ದಟ್ ಈಸ್ ಹಾಫ್ ಲೈಫ್ ಈಸ್ ಯೂಶಲಿ ಹಾಫ್ ಲೈಫ್ಗೆ ಫಾರ್ಮುಲಾ ಏನು ಬರುತ್ತೆ ಅಂತಂದರೆ, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು a to the power of n minus 1. ಸೊ ಇದು ನಮಗೆ ಹಾಫ್ ಲೈಫ್ ಮತ್ತು ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ ರಿಲೇಷನ್ಶಿಪ್ ಬರೋದು. a is nothing but initial concentration of reactant. Initial concentration of reactant. Initial concentration of reactant. So n is nothing but order of reaction. N is nothing but order of reaction. Okay, then ಈಗ ಆರ್ಡರ್ ಆಫ್ ರಿಯಾಕ್ಷನ್ ಈಗ ಚೆಕ್ ಮಾಡೋಣ ಫಾರ್ ದ ಹಾಫ್ ಲೈಫ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಎನ್ ಈಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೇನು ಬರುತ್ತೆ ಚೆಕ್ ಮಾಡಿ. ಹಾಫ್ ಲೈಫ್ ಎನ್ ವೇರ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತಂದರೆ ಹಾಫ್ ಲೈಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇಂಡಿಪೆಂಡೆಂಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಪ್ಷನ್ ಬಿ ಬರೋಣ. Change in concentration unit does not change the rate constant. Change in the concentration of unit does not change the rate constant. Yes, it is correct. ಯಾಕೆಂತಂದರೆ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಫಸ್ಟ್ ಆರ್ಡರ್ಗೆ ಯೂನಿಟ್ ಏನಿದೆ, ಕೆ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ಗೆ ಯೂನಿಟ್ ಬಂದು ಪರ್ ಸೆಕೆಂಡ್ ಇದೆ. ಅಂತಂದರೆ ನಮಗೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಚೇಂಜ್ ಆಗೋದು ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಟೈಮ್ ಬೇಸಿಸ್ ಮೇಲೆ, ನಾಟ್ ಆನ್ ದ ಕಾನ್ಸಂಟ್ರೇಷನ್. ಯಾಕಂದರೆ ರೇಟ್ ಕಾನ್ಸ್ಟೆಂಟ್ಗೆ ಯೂನಿಟಲ್ಲಿ ಕಾನ್ಸಂಟ್ರೇಷನ್ ಟರ್ಮೇ ಇಲ್ಲ. ಸೊ ಅದಕ್ಕೆ ನೀವು ಕಾನ್ಸಂಟ್ರೇಷನ್ ಟರ್ಮ್ ಯಾವುದನ್ನೇ ಚೇಂಜ್ ಮಾಡಲಿ, ಯೂನಿಟನ್ನು ಚೇಂಜ್ ಮಾಡಲಿ, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಯೂನಿಟ್ ಯಾವುದೇ ಚೇಂಜ್ ಆಗೋದಿಲ್ಲ. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ದೆನ್ ಆಪ್ಷನ್ ಸಿ, ಟೈಮ್ ಫಾರ್ ಹಾಫ್ ಲೈಫ್ ಇಂಟು ರೇಟ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0.693. ಅಂದರೆ ಹಾಫ್ ಲೈಫ್ ಫಾರ್ಮುಲಾ ಇದೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ, ದಟ್ ಈಸ್ ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಇದನ್ನು ಸ್ವಲ್ಪ ರೀಅರೇಂಜ್ ಮಾಡಿದ್ರೆ ನಮಗೇನು ಬರುತ್ತೆ, ಹಾಫ್ ಲೈಫ್ ಇಂಟು ರೇಟ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0.693 ಆಗುತ್ತೆ. ಸೊ ಹಾಗಾದರೆ ಆಪ್ಷನ್ ಸಿ ಇಸ್ ಆಲ್ಸೋ ಕರೆಕ್ಟ್. ದೆನ್ ಕಮ್ ಟು ದ ಆಪ್ಷನ್ ಡಿ. ದ ಯೂನಿಟ್ ಆಫ್ ಕೆ ರೇಟ್ ಕಾನ್ಸ್ಟೆಂಟ್ ಈಸ್ ಪರ್ ಮೋಲ್ ಪರ್ ಮಿನಿಟ್. ಇಟ್ ಈಸ್ ರಾಂಗ್. ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಈಸ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಪರ್ ಸೆಕೆಂಡ್. ಸೊ ಅಥವಾ ಪರ್ ಟೈಮ್. ಟೈಮ್ಗೆ ಯಾವ ಯೂನಿಟ್ ಇರುತ್ತೋ ದಟ್ ಈಸ್ ವಾಟ್ ಯೂನಿಟ್ ವಿ ಗೆಟ್ ಇಟ್ ಫಾರ್ 1 ಡಿವೈಡೆಡ್ ಬೈ ಟೈಮ್ ಇಸ್ ಪರ್ ಸೆಕೆಂಡ್, ಪರ್ ಮಿನಿಟ್, ಪರ್ ಅವರ್. ಸೊ ದಟ್ ಈಸ್ ನಾಟ್ ದ ಕರೆಕ್ಟ್ ಯೂನಿಟ್ ಫಾರ್ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ incorrect statement for among these four is option D is correct. Next, question number 11. According to the reaction profile given, which reaction step is a rate determining in the forward reaction?
ಈಗ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಇದರಲ್ಲಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ಪನ್ನು ಫೈಂಡ್ ಔಟ್ ಮಾಡಬೇಕು. ಏನು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತಂದರೆ ವಿಚ್ ಇಸ್ ಸ್ಲೋಯೆಸ್ಟ್ ಸ್ಟೆಪ್ ವಿ ಕಾಲ್ ಇಟ್ ಆಸ್ ಅ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಹಾಗಾದರೆ ಗ್ರಾಫಲ್ಲಿ ಯಾವ ಥರ ಫೈಂಡ್ ಔಟ್ ಮಾಡೋದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ಪನ್ನು? ಯೂಶಲಿ ಆಕ್ಟಿವೇಶನ್ ಎನರ್ಜಿನ ಚೆಕ್ ಮಾಡಬೇಕು ನಾವು. ಯೂಶಲಿ ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಲೆಸ್ ಆಕ್ಟಿವೇಶನ್ ಎನರ್ಜಿ ಈಸ್ ಫಾಸ್ಟ್ ಸ್ಟೆಪ್. ಯಾಕೆ ಫಾಸ್ಟ್ ಸ್ಟೆಪ್? ಅದಕ್ಕೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಬೇಕಾದಾಗ ನಮಗೇನಾಗುತ್ತೆ, ದಟ್ ಫಸ್ಟ್ ದ ಸ್ಟೆಪ್ ವಿಲ್ ಗೋ ಫಾಸ್ಟರ್. ಸೊ ಅದಕ್ಕೆ ನಾವು ಫಾಸ್ಟ್ ಸ್ಟೆಪ್ ಅಂತ ಕರಿತೀವಿ. ಅದಕ್ಕೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇದ್ದರೆ ದಟ್ ಸ್ಟೆಪ್ ಇಸ್ ಫಾಸ್ಟ್ ಸ್ಟೆಪ್. ಅದೇ ಥರನೇ ಇಫ್ ದ ಆಕ್ಟಿವೇಶನ್ ಎನರ್ಜಿ ಇಸ್ ಹೈ, ದ ಹೈ ಆಕ್ಟಿವೇಶನ್ ಎನರ್ಜಿ ಇಸ್ ಪ್ರೆಸೆಂಟ್ ಫಾರ್ ದ ಸ್ಟೆಪ್, ದೆನ್ ದ ರಿಯಾಕ್ಷನ್ ಇಸ್ ಸ್ಲೋ ಸ್ಟೆಪ್. ಸೊ ತುಂಬ ಆಕ್ಟಿವೇಶನ್ ಎನರ್ಜಿ ಬೇಕು ಅಂತಂದರೆ ದಟ್ ಮೀನ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಲೋಯೆಸ್ಟ್ ಮ್ಯಾನರ್ ಅಂತ ಅದು ಮೀನಿಂಗ್. ಸೊ ಸ್ಲೋಯೆಸ್ಟ್ ಸ್ಟೆಪ್. ಸೊ ಈಗ ನಾವು ಸ್ಟೆಪ್ 1, 2 ಮತ್ತು 3ನ ಚೆಕ್ ಮಾಡೋಣ. ಅಂದರೆ 1 to 2, 2 to 3 and 3 to 4 ಕನ್ವರ್ಷನನ್ನು ಚೆಕ್ ಮಾಡೋಣ. ವಾಟ್ ಈಸ್ ಆಕ್ಟಿವೇಶನ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಫಸ್ಟ್ ಸ್ಟೆಪ್? ಸೊ ನೀವು ಚೆಕ್ ಮಾಡಿದಾಗ ರಿಯಾಕ್ಟೆಂಟ್ ಎಲ್ಲಿಂದ ಹಿಡಿದು ಅಲ್ಲಿ ಪೀಕ್ ಇದೆಯಲ್ವಾ, ದಟ್ ಈಸ್ ವಾಟ್ ವಿ ಕಾಲ್ಸ್ ಥ್ರೆಶೋಲ್ಡ್ ಎನರ್ಜಿ ಅಂತ ಕರಿತೀವಿ. ಅಲ್ಲಿಂದ ಅಲ್ಲಿಗೆ ಇರುವಂಥ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಆಕ್ಟಿವೇಶನ್ ಎನರ್ಜಿ. ಸೊ ದಿಸ್ ಈಸ್ ಅ ಆಕ್ಟಿವೇಶನ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಫಾರ್ ದ ಫಸ್ಟ್ ಸ್ಟೆಪ್ ಮೀನ್ಸ್ ಕನ್ವರ್ಷನ್ ಫ್ರಮ್ 1 to 2. ಈಗ ಸೆಕೆಂಡ್ ಸ್ಟೆಪ್ಗೆ ಬರೋಣ. ಸೊ ಅಗೇನ್ ಸೆಕೆಂಡ್ ಸ್ಟೆಪ್ಗೆ ಸೊ 2 ಇಂದ 3ಗೆ ಅಂದರೆ ಥ್ರೆಶೋಲ್ಡ್ ಎನರ್ಜಿ ಟಾಪ್ಗೆ ಇದೆಯಲ್ವಾ, ಸೊ ದಟ್ ಈಸ್ ಅ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ ಫಾರ್ ದ ಸೆಕೆಂಡ್ ಸ್ಟೆಪ್. ಸೊ ಐ ವಿಲ್ ಕನ್ಸಿಡರ್ ಇಟ್ ಆಸ್ ಎ ವೈ. ಸೊ ಅದೇ ಥರ ಥರ್ಡ್ ಸ್ಟೆಪ್ಗೆ ಬರೋಣ. ಸೊ 3 to ಪೀಕ್ ಏನಿದೆಯಲ್ಲ ದಟ್ಸ್ ಅ ಥ್ರೆಶೋಲ್ಡ್ ಎನರ್ಜಿ ಅಂತ ಕರಿತೀವಿ. ಸೊ ಅಲ್ಲಿಗೆ ಏನು ಡಿಸ್ಟೆನ್ಸ್ ಇರುತ್ತೆ ನಾವು ಅದನ್ನು ಏನಂತ ಕರಿತೀವಿ ಅಂತಂದರೆ ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಸೊ ದಟ್ ಈಸ್ ಐ ವಿಲ್ ಟ್ರೀಟ್ ಇಟ್ ಆಸ್ ಎ ಝೆಡ್. ಈಗ ಎಕ್ಸ್ ವೈ ಝೆಡ್ ಅನ್ನು ಚೆಕ್ ಮಾಡಿದಾಗ ಯಾವುದು ಹೈಟ್ ಜಾಸ್ತಿ ಇದೆ ಅಂದರೆ ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಇದೆ, ದಟ್ ಈಸ್ ಇನ್ ದ ವೈ. ವೈ ಅಂತಂದರೆ ಸೆಕೆಂಡ್ ಕನ್ವರ್ಷನ್ ಫ್ರಮ್ 2 to 3 ಈಸ್ ರಿಕ್ವೈರ್ಡ್ ಮೋರ್ ಆಕ್ಟಿವೇಶನ್ ಎನರ್ಜಿ. ದಟ್ ಮೀನ್ಸ್ ದಟ್ ಸ್ಟೆಪ್ ವಿ ಕಾಲ್ ಇಟ್ ಆಸ್ ಸ್ಲೋಯೆಸ್ಟ್ ಸ್ಟೆಪ್. ವಿಚ್ ಕನ್ವರ್ಷನ್ is the slowest step? 2 to 3 conversion. So option B is the correct one. Less activation energy is the faster step. High activation energy is slow step. So ಯಾವುದಕ್ಕೆ activation energy ಜಾಸ್ತಿ ಇರುತ್ತೋ ಅದು slow step. That is a rate determining step. So option B is correct. Next question number 12. The first order rate constant for the decomposition of N2O5 is 6.2 into 10 power minus 4 per second. The half-life period of a for this decomposition in seconds is. So ನಾವು ಹಾಫ್ ಲೈಫನ್ನು ಫೈಂಡ್ ಔಟ್ ಮಾಡಬೇಕು. ರೇಟ್ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ರೇಟ್ ಕಾನ್ಸ್ಟೆಂಟ್ ಅಂಡ್ ಹಾಫ್ ಲೈಫ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್? ದಟ್ ಈಸ್ ಹಾಫ್ ಲೈಫ್ is equal to half life for the first order reaction, that is equal to 0.693 divided by k. So rate constant value ಕೊಟ್ಟಿದ್ದಾರೆ ಆಲ್ರೆಡಿ, ಸಬ್ಸ್ಟಿಟ್ಯೂಟ್ ಮಾಡೋಣ. 0.693 divided by k. ರೇಟ್ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 6.2 into 10 power minus 4. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ? 1117.7 seconds. So option A is correct. Next question number 13. The half-life period of a first order reaction is 60 minutes. What percentage will be left over after 240 minutes? ಸೊ ಇದಕ್ಕೆ ನೀವು ಸ್ವಲ್ಪ ಶಾರ್ಟ್ಕಟನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಕ್ವಶನ್ ಸಿಗುತ್ತೆ. ಅಂದರೆ ಹಾಫ್ ಲೈಫ್ ಕೊಟ್ಟಾಗ ಎಷ್ಟು ಪರ್ಸೆಂಟೇಜ್ ಡಿಕಂಪೋಷನ್ ಆಗುತ್ತೆ ಅಥವಾ ಇಷ್ಟು ಟೈಮಲ್ಲಿ ಅಥವಾ ಇಷ್ಟು ಡಿಕಂಪೋಸಿಷನ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದಕ್ಕೆ ಯೂಶಲಿ ಒಂದು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಯೂಶಲಿ ಶಾರ್ಟ್ಕಟನ್ನು ಯೂಸ್ ಮಾಡ್ಕೋಬೋದು. ಏನಪ್ಪ ಅಂತಂದರೆ ಈಗ ನಾನೀಗ ಕಂಪ್ಲೀಟೆಡ್ ತೊಗೊಳ್ತೀನಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದು ಐ ಆಮ್ ಟಾಕಿಂಗ್ ಅಬೌಟ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಟ್ಸ್ ಕಂಪ್ಲೀಟೆಡ್, ಐ ಮೀನ್ಸ್ ಹೌ ಮಚ್ ಇಸ್ ಡಿಕಂಪೋಸ್ಡ್. ಆ್ಯಂಡ್ ಇಲ್ಲಿ ಲೆಫ್ಟ್ ತೊಗೊಳ್ತೀನಿ ಅಂದರೆ ಹೌ ಮಚ್ ಇಟ್ ಈಸ್ ಲೆಫ್ಟ್. ಸೊ ಬಿಗಿನಿಂಗಲ್ಲಿ ತೊಗೊಳ್ತೀನಿ ಎಷ್ಟು ಕಂಪ್ಲೀಟ್ ಆಗಿರುತ್ತೆ, ದಟ್ ಈಸ್ ರಿಯಾಕ್ಷನ್ ಎಷ್ಟು ಕಂಪ್ಲೀಟ್ ಆಗಿರುತ್ತೆ, ಇಟ್ಸ್ 0% ಕಂಪ್ಲೀಟೆಡ್. ಇನ್ನು ರಿಯಾಕ್ಷನ್ನೇ ಸ್ಟಾರ್ಟ್ ಮಾಡಿಲ್ಲ. ಸೊ ಎಷ್ಟು ಉಳಿದಿರುತ್ತೆ ಹಾಗಾದರೆ? 100% ಉಳಿದಿರುತ್ತೆ. ಸೊ ದೆನ್ ಈಗ 50% ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು? ದಟ್ಸ್ ವಿ ಕಾಲ್ ಇಟ್ ಇಸ್ ಅ ಹಾಫ್ ಲೈಫ್. ಹೌ ಮಚ್ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ 1/2 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ. ಸೊ ಅದಕ್ಕೆ 1/2 ಲೈಫ್ ಬೇಕಾಗುತ್ತೆ. ಸೊ ದೆನ್ ಹೌ ಮಚ್ ಇಟ್ ಈಸ್ ಲೆಫ್ಟ್? 50% it is left. 50% is completed,
50% is left. ಈಗ 50% of 50% is equal to that is 25% ಅಂತಂದರೆ 25% ಉಳಿಯುತ್ತೆ. ಬಟ್ ಎಷ್ಟು ಕಂಪ್ಲೀಟ್ ಆಗಿರುತ್ತೆ? 75% ರಿಯಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ 50% to 75%? That is another half life. That is a definition of the half life. The time required to complete one half of its initial concentration. 75% ಇಂದ ಅದರಲ್ಲಿ ಹಾಫ್ ಎಷ್ಟಿದೆ? 25. ಅಂದರೆ ಓವರಾಲ್ 75% ಕಂಪ್ಲೀಟ್ ಆಗೋದಕ್ಕೆ ನಮಗೆ another one half life is required. So then how much is left? 25% is left. Okay, next. Then again to required another half, means 25% ಅಲ್ಲಿ half ಎಷ್ಟು ಉಳ್ಕೊಳ್ಳುತ್ತೆ ನಮಗೆ? So that is 12.5. 12.5% is left. Then how much it is completed? 87.5% is completed. Then how much time is required to go for this one? It is a half life. Next one. Again 12.5, half of that is how much? It is 6.25%. So 6.25% is left. Then how much it is completed? That is 93.75% is completed. Then ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ದಟ್ ಈಸ್ ಹಾಫ್ ಆಫ್ ದ 6.25 is nothing but 3.125% is left. Then how much it is completed? That is 96.875%. How much time is required to go from 93.75% to 96.875%? It's another half life. Another half life. ಸೊ ಇಷ್ಟು ನಿಮ್ಗೆ ಆ್ಯಕ್ಚುಲಿ ಈ ಥರ ಹಾಫ್ ಲೈಫ್ಸ್ ಬರುತ್ತೆ. ಅಂದರೆ ಕಂಪ್ಲೀಟೆಡ್ ಕೊಟ್ಟಿದ್ದಾರ, ಲೆಫ್ಟ್ ಕೊಟ್ಟಿದ್ದಾರ, ಚೆಕ್ ಮಾಡ್ಕೋಬೇಕು. ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್? ಫಾರ್ ಎಕ್ಸಾಂಪಲ್, ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ 75% ಅಂತಂದರೆ, ಇಫ್ ಹಾಫ್ ಲೈಫ್ ಈಸ್ ಗಿವನ್, ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ 75% ಆಫ್ ದ ರಿಯಾಕ್ಷನ್ ಅಂದರೆ ಏನು ಆನ್ಸರ್ ಬರುತ್ತೆ? 2 times ಆಫ್ ಹಾಫ್ ಲೈಫ್. ಚೆಕ್ ಮಾಡ್ಬೋದು, 1 half life and 2 half lives. ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 75% is equal to 2 times of half life. ಅದೇ 87.5% ಕೆಟ್ಟರೆ ದಟ್ ಈಸ್ 3 times of half life. ಅದೇ 93.75% ಕೇಳಿದ್ರೆ ಕಂಪ್ಲೀಟೆಡ್ ಅಂತಂದರೆ ದಟ್ ಈಸ್ 4 times of half life. ಅದೇ ಥರ ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ 96.875% ಅಂದರೆ ದಟ್ ಈಸ್ 5 times of half life. ಅಥವಾ ಲೆಫ್ಟ್ ಕೆಳಗಡೆ ಕೊಟ್ಟಿದ್ದೀನಿ, ಕಂಪ್ಲೀಟೆಡ್ ಮೇಲೆ ಇದೆ. ಸೊ ಅದನ್ನು ನೋಡ್ಕೊಳ್ಳಿ, ಎಷ್ಟು ಹಾಫ್ ಲೈಫ್ಸ್ ಬೇಕಾಗುತ್ತೆ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು ಕ್ವಶನ್ ಸಿಂಪಲ್ ಆಗಿ ಇದೇ ಕ್ವಶನನ್ನು ಸಾಲ್ವ್ ಮಾಡೋಣ. ಹಾಫ್ ಲೈಫ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ 60 minutes ಅಂತ ಕೊಟ್ಟಿದ್ದಾನೆ. ಅಂತಂದರೆ ಹಾಫ್ ಲೈಫ್ ಎಷ್ಟಿದೆ ಇಲ್ಲಿ? 60 minutes. ಓಕೆ, ದೆನ್ ಹಾಗಾದರೆ ಹೌ ಮಚ್ ಪರ್ಸೆಂಟೇಜ್ ವಿಲ್ ಬಿ ಲೆಫ್ಟ್ ಓವರ್ ಆಫ್ಟರ್ 240 minutes ಅಂತ ಹೇಳ್ತಿದ್ದಾನೆ. ಸೊ ಈಗಾಗಲೇ ಚೆಕ್ ಮಾಡ್ತಾ ಬರೋಣ. ಸೊ ಈಗ ಫಸ್ಟ್ 60 minutes ಎಷ್ಟು ಪರ್ಸೆಂಟೇಜ್ ಡಿಕಂಪೋಸ್ ಆಗುತ್ತೆ? 50%. ನೆಕ್ಸ್ಟ್ ಇನ್ನೊಂದು 60 minutes ಎಷ್ಟು ಡಿಕಂಪೋಸ್ ಆಗುತ್ತೆ? 75%. ಎಷ್ಟು ಉಳಿಯುತ್ತೆ? 25%. ನೆಕ್ಸ್ಟ್ ಅನದರ್ ಅಗೇನ್ 60 minutes ಅಲ್ಲಿ ಎಷ್ಟು ಡಿಕಂಪೋಸ್ ಆಗುತ್ತೆ? 87.5%. ಹೌ ಮಚ್ ಇಸ್ ಲೆಫ್ಟ್? 12.5%. ಸೊ ಟೋಟಲ್ ಓವರ್ ಆಲ್ ಎಷ್ಟಾಯಿತು? ಇಟ್ಸ್ 180 minutes ಆಯಿತು. ಇನ್ನು ಸ್ಟಿಲ್ ವಿ ಹ್ಯಾವ್ 60 minutes. ಸೊ ಇನ್ನು 60 minutes ಯೂಸ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ? 93.75% ಡಿಕಂಪೋಸ್ ಆಗುತ್ತೆ. ದೆನ್ ದ ಲೆಫ್ಟ್ ಇಸ್ 6.25% is left. So when we take 240 minutes, in that 93.75% is completed, 6.25% is left. ಇಲ್ಲಿ ಕ್ವಶನ್ ಏನು? ಲೆಫ್ಟ್ ಓವರ್ ಕಂಪ್ಲೀಟೆಡ್ ಲೆಫ್ಟ್ ಓವರ್. ಸೊ ಅದಕ್ಕೆ ಹೆನ್ಸ್ ಹೌ ಮಚ್ ಪರ್ಸೆಂಟೇಜ್ ಇಸ್ ಲೆಫ್ಟ್ ಓವರ್? 6.25% is left over. Hence option A is correct. Next, question number 14. A first order reaction requires 30 minutes for 50% completion. The time required to complete the reaction by 75% will be. ಸೊ ಇಲ್ಲೇನು ಮಾಡಿದ್ದಾನೆ ಅಂದರೆ 50% ಹಾಫ್ ಲೈಫ್ ಕೊಟ್ಟಿದ್ದಾನೆ. ಸಿಮಿಲರ್ ಟ್ರಿಕ್ ಅನ್ನು ಯೂಸ್ ಮಾಡಿ ಕ್ವಿಕ್ ಆಗಿ ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 75%. ದಟ್ ಈಸ್ ಈಕ್ವಲ್ ಟು 2 times ಆಫ್ ಹಾಫ್ ಲೈಫ್. ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿದ್ರೆ ಯು ಕ್ಯಾನ್ ಚೆಕ್ ಇಟ್ ಔಟ್. Time required for the completion of half life 75% is equal to 2 times of half life. 2 times of half life. So half life ಕೊಟ್ಟಿದ್ದಾರೆ ಆಲ್ರೆಡಿ. ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ 50% ಎಷ್ಟಿದೆ? 30 minutes. ಸೊ 2 into 30 minutes. So that is equal to 60 minutes. So the time required for the completion of 75% is equal to 60 minutes. So option C is correct. Next, question number 15.
the rate constant of a first order reaction is 3 into 10 power minus 6 per second if the initial concentration is 0.10 molal. Whatever the small m, adu meter alla, that is molal, concentration molality. The initial rate of reaction is, rate constant ಕೊಟ್ಟಿದ್ದಾರೆ ಮತ್ತೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ವಿ ನೀಡ್ ಟು ಫೈಂಡ್ ಔಟ್ ರೇಟ್ ಆಫ್ ರಿಯಾಕ್ಷನ್. ಇನ್ನು ಜನರಲ್ ಎಕ್ಸ್ಪ್ರೆಷನ್ ಫಾರ್ ದ ರೇಟ್ ಆಫ್ ರಿಯಾಕ್ಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ದಿಸ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಈ ಒಂದು ಕ್ವಶನ್ ಅಲ್ಲಿ ಕೊಡಲಿಲ್ಲ ಅಂದ್ರೂ ನೀವು ಇನ್ನೊಂದು ಟ್ರಿಕ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ. ಏನಪ್ಪ ಅಂದರೆ ರೇಟ್ ಕಾನ್ಸ್ಟೆಂಟ್ ಚೆಕ್ ಮಾಡಿ. ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಏನಿದೆ, ಪರ್ ಸೆಕೆಂಡ್ ಇದೆ. ಸೊ ವಿಚ್ ಆರ್ಡರ್ ರಿಯಾಕ್ಷನ್ ಆಸ್ ಯೂನಿಟ್ ಪರ್ ಸೆಕೆಂಡ್, ದಟ್ ಈಸ್ ಫಾರ್ ದ ಫಸ್ಟ್ ಆರ್ಡರ್. ಸೊ ವಾಟ್ ಈಸ್ ದ ರೇಟ್ ಎಕ್ಸ್ಪ್ರೆಷನ್ ಫಾರ್ ದ ಫಸ್ಟ್ ಆರ್ಡರ್? Rate is equal to rate constant into concentration of reactant to the power of 1. ಅದೇ ಝೀರೋ ಆರ್ಡರ್ ಆದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಟು ದ ಪವರ್ ಆಫ್ 0. ಅದೇ ಸೆಕೆಂಡ್ ಆರ್ಡರ್ ಆದರೆ ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಟು ದ ಪವರ್ ಆಫ್ 2. ಥರ್ಡ್ ಆರ್ಡರ್ ಆದರೆ ಪವರ್ 3, ಫೋರ್ತ್ ಆರ್ಡರ್ ಆದರೆ ಪವರ್ 4. ಸೊ ಇಲ್ಲಿ ಫಸ್ಟ್ ಆರ್ಡರ್ ಆಗಿರೋದ್ರಿಂದ ಪವರ್ 1. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಿರೋದು ರೇಟ್. ಸೊ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಹೌ ಮಚ್ ಇಸ್ ದ ರೇಟ್ ಕಾನ್ಸ್ಟೆಂಟ್? 3 ಇಂಟು 10 power minus 6 into concentration of reactant ಎಷ್ಟು ಕೊಟ್ಟಿದ್ದಾರೆ? 0.1 molal. So if you multiply it, 0.1 ಅಂದರೆ 10 power minus 1. So 10 power minus 1 into 10 power minus 6 is 10 power minus 7. So answer is 3 into 10 power minus 7 molal per second. ಅದು ಮೀಟರ್ ಪರ್ ಸೆಕೆಂಡ್ ಅಲ್ಲ, ಅದು ಮೊಲಾಲ್ ಪರ್ ಸೆಕೆಂಡ್. So hence option D is correct. Next, question number 16. Consider a first order gas phase decomposition reaction given below. A gives rise to B plus C. The initial pressure of the system before decomposition of A was Pi. After lapse of the time T, total pressure of the system is increased by X units, become PT. The rate constant K for the reaction is given as. ಸೊ ಇದು ನಿಮಗೆ ಎನ್ ಸಿ ಆರ್ ಟಿಯಲ್ಲಿರುವಂಥ ಕ್ವಶನು. ನಿಮಗೆ ಕಂಪ್ಲೀಟ್ ಡೆರಿವೇಷನ್ನೇ ಕೊಟ್ಟಿದ್ದಾರೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಎರಡು ರಿಯಾಕ್ಷನ್ಗೆ ನಾನು ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನನ್ನು ಕೊಡ್ತೀನಿ. ನಾನು ಯಾವುದು ಎರಡು ಅಂತಂದರೆ, ಫಸ್ಟ್ ಒನ್ ಬಂದು ಎ ಗಿವ್ಸ್ ರೈಸ್ ಟು ಬಿ ಪ್ಲಸ್ ಸಿ. ಇದು ನಿಮ್ಮ ಎನ್ ಸಿ ಆರ್ ಟಿನಲ್ಲೇ ಇರುವಂತಹ ಡೆರಿವೇಷನ್ಸ್. ಇದು ಎ ಗಿವ್ಸ್ ರೈಸ್ ಟು ಬಿ ಪ್ಲಸ್ ಸಿ. ಇದು ಗ್ಯಾಸ್ ಫೇಸ್ ರಿಯಾಕ್ಷನು. ಆಫ್ಟರ್ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆದಮೇಲೆ ಇಮಿಡಿಯೇಟ್ಲಿ ನಿಮಗೆ ಈ ಡೆರಿವೇಷನ್ ಇದೆ. ಸೊ ಇದಕ್ಕೆ ಏನು ಬರುತ್ತೆ ಅಂತಂದರೆ, ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಏನು ಬರುತ್ತೆ ಅಂತಂದರೆ, ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಇನಿಷಿಯಲ್ ಪ್ರೆಷರ್ ಪಿ ಐ ಡಿವೈಡೆಡ್ ಬೈ 2PI ಮೈನಸ್ ಟೋಟಲ್ ಪ್ರೆಷರ್. ಸೊ ನಿಮಗೆ ಡೆರಿವೇಷನ್ ಮಾಡಿದಾಗ ಫೈನಲ್ ಆಗಿ ನಿಮಗೆ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಇದು ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಇನ್ನೊಂದು ಈಕ್ವೇಷನ್ ಇದೆ, ಅದಕ್ಕೂ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಅನ್ನು ಕೊಡ್ತೀನಿ. ದಟ್ ಈಸ್ 2A ಗ್ಯಾಸ್ ಗಿವ್ಸ್ ರೈಸ್ ಟು 2B ಗ್ಯಾಸ್ ಪ್ಲಸ್ C ಗ್ಯಾಸ್. ಸೊ ಇದಕ್ಕೆ ನಮಗೆ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಏನು ಬರುತ್ತಪ್ಪ ಅಂತಂದರೆ, K ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ log initial pressure divided by 3 times of initial pressure minus 2 times of total pressure. ಸೊ ಇದು ನಿಮಗೆ ಈಕ್ವೇಷನ್ ಬರುವಂಥದ್ದು. ಸೊ ಫಾರ್ ದಿಸ್ ಕ್ವಶನ್ ಎ ಗಿವ್ಸ್ ರೈಸ್ ಟು ಬಿ ಪ್ಲಸ್ ಸಿ ಟೈಪ್ ಇರೋದ್ರಿಂದ ನಿಮಗೆ ಆಪ್ಷನ್ ಬಿನೇ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 17. ವಿಚ್ ಒನ್ ಆಫ್ ದ following statement for order of reaction is not correct? So related to the order of reaction ಯಾವುದು ಕರೆಕ್ಟ್ ಆಗಿಲ್ಲ ಅಂತಾನೆ ಹೇಳಬೇಕು ನಾವೀಗ. ಆರ್ಡರ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. 100% ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ಸೊ ದಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಬಿ ಬರೋಣ. ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಪವರ್ಸ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ದಿ ಡಿಫರೆನ್ಷಿಯಲ್ ರೇಟ್ ಲಾ. ದಟ್ ಈಸ್ ವಾಟ್ ದ ಡೆಫಿನೇಷನ್ ಆಫ್ ದ ಆರ್ಡರ್ ಆಫ್ ರಿಯಾಕ್ಷನ್. It is not affected with the stoichiometric coefficient of the reactants. That is also true. ಅಂತಂದರೆ ಈಗ ಯಾವುದೋ ಒಂದು ರಿಯಾಕ್ಷನ್ ಅನ್ನು 2A plus B gives rise to C ಅಂತ ತಗೊಂಡಾಗ, if this reaction takes place in more than one step, ಆಗ ರೇಟ್ ಎಕ್ಸ್ಪ್ರೆಷನ್ ನೀವು ಅದು ಎಷ್ಟಾದರೂ ಇರಲಿ, 2A ಆದರೂ ಇರಲಿ, B ಆದರೂ ಇರಲಿ, ದಟ್ ಡಸ್ ನಾಟ್ ಡಿಪೆಂಡ್. ನಾವು ರೇಟ್ ಲಾ ಎಕ್ಸ್ಪ್ರೆಷನ್ ಬರೆಯೋದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್.
ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ 2 ಇದ್ರೆ ಅಥವಾ 3 ಇದ್ರೆ ರೇಟ್ ಲಾ ಎಕ್ಸ್ಪ್ರೆಷನ್ ಅಲ್ಲಿ ಪವರ್ ಜಾಸ್ತಿ ಆಗ್ಬಿಡಲ್ಲ ಅಥವಾ ಕಡಿಮೆ ಆಗೋದಿಲ್ಲ. ದಟ್ ಡಿಪೆಂಡ್ಸ್, ಆಲ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೆರಿಮೆಂಟಲ್ ಕಂಡೀಷನ್. ಸೊ ಹಾಗಾಗಿರೋದ್ರಿಂದ ಅಬ್ಸಲ್ಯೂಟ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಆರ್ಡರ್ ಆಫ್ ರಿಯಾಕ್ಷನ್. It is not affected with the stoichiometric coefficients of the reactants. Then come to the option D. Order cannot be fractional. So 100% this one is wrong statement. Order of reaction can be zero, can be fractional, or it can be a whole number. So adu zero adu agbodu, or it may be a fraction, or it will be a whole number. But ಮಾಲಿಕ್ಯುಲಾರಿಟಿ ಅಂತ ಬಂದಾಗ ನಿಮಗೆ ಇಟ್ ಕೆನಾಟ್ ಬಿ ಎ ಝೀರೋ, ಇಟ್ ಕೆನಾಟ್ ಬಿ ಎ ಝೀರೋ, ಆರ್ ಇಟ್ ಕೆನಾಟ್ ಬಿ ಎ ಫ್ರಾಕ್ಷನ್. ಇಟ್ ವಿಲ್ ಬಿ ಆಲ್ವೇಸ್ ಎ ಹೋಲ್ ನಂಬರ್. ಇಟ್ ಕೆನಾಟ್ ಬಿ ಝೀರೋ ಆರ್ ಫ್ರಾಕ್ಷನ್ ಮಾಲಿಕ್ಯುಲಾರಿಟಿ. ಬಟ್ ಆರ್ಡರ್ ಆಫ್ ರಿಯಾಕ್ಷನ್ ಕ್ಯಾನ್ ಬಿ ಝೀರೋ ಆರ್ ಫ್ರಾಕ್ಷನ್ ಆರ್ ಕ್ಯಾನ್ ಬಿ ಎ ಹೋಲ್ ನಂಬರ್. ಸೊ ಆಪ್ಷನ್ ಡಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ question number 18. Higher order means greater than 3 reactions are rare due to. ಈಗ ನಾವು ಮಾಲಿಕ್ಯುಲಾರಿಟಿ ತಗೊಂಡಾಗ ಯೂಶಲಿ 1, 2, 3 ಆರ್ ದಿ ಗುಡ್ ರಿಯಾಕ್ಷನ್ಸ್. ಈಗ ಇಫ್ ಯು ಗೋ ಬಿಯಾಂಡ್ 3 ಆರ್ ಮೋರ್ ದೆನ್ 3 ಮಾಲಿಕ್ಯುಲಾರಿಟಿ ಆರ್ ಹೈಯರ್ ಆರ್ಡರ್ ರಿಯಾಕ್ಷನ್ಸ್ ಆರ್ ಯೂಶಲಿ ತುಂಬ ರೇರ್ ಅಕರ್ ಆಗುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ನಮ್ಗೆ ಏನಾಗಬೇಕು ಅಂತಂದರೆ ಹೈಯರ್ ಆರ್ಡರ್ ರಿಯಾಕ್ಷನ್ ತೊಗೊಂಡಾಗ ನಮ್ಗೆ ಏನಾಗುತ್ತೆ ಅಂದರೆ ದಟ್ ಸೈಮಲ್ಟೇನಿಯಸ್ ಆಗಿ ಕೊಲಿಷನ್ ಆಗುವಂಥದ್ದು ತುಂಬ ಕಡಿಮೆ ಆಗಿಬಿಡುತ್ತೆ. ಪ್ರಾಬಬಿಲಿಟಿ ಆಫ್ ಕೊಲಿಷನ್ ತುಂಬ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಅ ರೀಸನ್ ಹೈಯರ್ ಆರ್ಡರ್ ರಿಯಾಕ್ಷನ್ಸ್ ಯೂಶಲಿ ಗ್ರೇಟರ್ ದ್ಯಾನ್ 3 ಆರ್ ವೆರಿ ರೇರ್. ಸೊ ಏನು ಬರುತ್ತೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ಲೋ ಪ್ರಾಬಬಿಲಿಟಿ ಆಫ್ ಸೈಮಲ್ಟೇನಿಯಸ್ ಕೊಲಿಷನ್ ಆಫ್ ಆಲ್ ರಿಯಾಕ್ಟಿಂಗ್ ಸ್ಪೀಸೀಸ್. ಎಲ್ಲ ಅಟ್ ಎ ಟೈಮ್ ಈಕ್ವಲ್ ಆಗಿ ಕೊಲಿಷನ್ ಆಗಬೇಕು. ಪ್ರಾಬಬಿಲಿಟಿ ಏನಿರುತ್ತೆ? ಫಾರ್ ಎಕ್ಸಾಂಪಲ್ ನಾನು 3 ಮಾಲಿಕ್ಯೂಲ್ಸ್ ತೊಗೊಂಡ್ರೆ, ಎ ಬಿ ಸಿ ಮಾಲಿಕ್ಯೂಲ್ಸ್ ತೊಗೊಂಡ್ರೆ ನನಗೆ ಪ್ರಾಬಬಲ್ ಕೊಲಿಷನ್ಸ್ ಯಾವ್ದು ಬರುತ್ತೆ? ಎ ಶುಡ್ ಕೊಲೈಡ್ ವಿತ್ ಬಿ, ಎ ಶುಡ್ ಕೊಲೈಡ್ ವಿತ್ ಸಿ ಆ್ಯಂಡ್ ಬಿ ಶುಡ್ ಕೊಲೈಡ್ ವಿತ್ ಸಿ. ಸೊ ಈ ಥರ ಕೊಲಿಷನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಪ್ರಾಬಬಿಲಿಟಿ. ಸೊ ನಾವು 3 ಮಾಲಿಕ್ಯೂಲ್ಸ್ ತೊಗೊಂಡಿದ್ದೀವಿ, ಇಷ್ಟು ಪಾಸಿಬಿಲಿಟಿ ಬಂದಿದೆ. ಅದೇ ಥರ 3 ಬಿಟ್ಟು 4 ತೊಗೊಂಡಾಗ ನಮಗೆ ವಿಲ್ ಗೆಟ್ ನಂಬರ್ ಆಫ್ ಪಾಸಿಬಿಲಿಟೀಸ್. ಆ ಎಲ್ಲ ಪಾಸಿಬಲ್ ಕೊಲಿಷನ್ಸ್ ಆಗೋದಿಲ್ಲ. ಸೊ ಹಾಗಾಗೋದ್ರಿಂದ ಸೊ ಹೈಯರ್ ಆರ್ಡರ್ ರಿಯಾಕ್ಷನ್ಸ್ ಆರ್ ವೆರಿ ರೇರ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ಎ ಲಾರ್ಜ್ ಇನ್ಕ್ರೀಸ್ ಇನ್ ದಿ ರೇಟ್ ಆಫ್ ರಿಯಾಕ್ಷನ್ ಫಾರ್ ರೈಸಿಂಗ್ ಟೆಂಪರೇಚರ್ ಇಸ್ ಡ್ಯೂ ಟು. ಲಾರ್ಜ್ ಇನ್ಕ್ರೀಸ್ ಇನ್ ದಿ ರೇಟ್ ಆಫ್ ರಿಯಾಕ್ಷನ್ ಫಾರ್ ರೈಸ್ ಇನ್ ದ ಟೆಂಪರೇಚರ್ ಇಸ್ ಡ್ಯೂ ಟು. ನಾವು ಟೆಂಪರೇಚರ್ ಅನ್ನು ರೈಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅದನ್ನೇ ನಾವು ಟೆಂಪರೇಚರ್ ಕೋಫಿಷಿಯಂಟ್ ಅಂತಾನು ಕರಿತೀವಿ. ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್ ಬೈ 10 ಡಿಗ್ರಿ ಸೆಲ್ಸಿಯಸ್ ಆರ್ 10 ಕೆಲ್ವಿನ್, ರೇಟ್ ಡಬಲ್ಸ್. ಅದನ್ನೇ ಟೆಂಪರೇಚರ್ ಕೋಫಿಷಿಯಂಟ್ ಅಂತ ಕರಿತೀವಿ. ಯಾಕೆ ನಾವು ಟೆಂಪರೇಚರ್ ಅನ್ನು ಇನ್ಕ್ರೀಸ್ ಮಾಡಿದಾಗ ಅಥವಾ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ನಂಬರ್ ಆಫ್ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ B is correct. As we increase the temperature, there will be increase in the number of activated molecules. ನಿಮಗೆ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಲ್ಲೂ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮಗೆ. ಅಲ್ಲಿ ಏನಾಗುತ್ತೆ? ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ವಿಚ್ ಆರ್ ಹ್ಯಾವಿಂಗ್ ಎನರ್ಜಿ ಮೋರ್ ದ್ಯಾನ್ ಆರ್ ಈಕ್ವಲ್ ಟು ಆಕ್ಟಿವೇಶನ್ ಎನರ್ಜಿ. ಸೊ ಅದನ್ನು ನಾವು ಏನಂತ ಕರಿತೀವಿ? ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಜಾಸ್ತಿ ಆದರೆ ನಮಗೆ ಸ್ಪೀಡ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. Next question number 20. The temperature coefficient of a reaction is 2 when the temperature is increased from 30 degrees Celsius to 90 degrees Celsius. The rate of reaction is increased by. So temperature coefficient ಅಂದ್ರೆ ಏನು? ಆಲ್ರೆಡಿ ಡೆಫಿನೇಷನ್ ಹೇಳಿದೆ ನಾನು ನಿಮಗೆ. As we increase the temperature by 10 degrees Celsius or 10 Kelvin, rate of the reaction will be increased by 2 times. ಅಂದರೆ ಮ್ಯಾಥಮೆಟಿಕಲಿ ಯಾವ ಥರ ಬರೀತೀವಿ? ಟೆಂಪರೇಚರ್ ಕೋಫಿಷಿಯಂಟ್ ಇಸ್ ಈಕ್ವಲ್ ಟು ರೇಟ್ ಆಫ್ ರಿಯಾಕ್ಷನ್ ಅಟ್ ಟೆಂಪರೇಚರ್ T plus 10 ಡಿವೈಡೆಡ್ ಬೈ ರೇಟ್ ಕಾನ್ಸ್ಟೆಂಟ್ ಅಟ್ ಟೆಂಪರೇಚರ್ T is equal to 2 times. Actually it will be in the range between 2 to 3. 2 to 3 ಇರುತ್ತೆ ರೇಂಜು. ಯೂಶಲಿ ನಾವು 2 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ನಿಮಗೆ ಟೆಂಪರೇಚರ್ ಕೋಫಿಷಿಯಂಟ್ ಆಫ್ ದ ರಿಯಾಕ್ಷನ್ ಇಸ್ 2 ಅಂತ. ಅಂದರೆ ಮೀನಿಂಗ್ ಏನು? ಸೊ ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ 10 ಡಿಗ್ರಿ ಆರ್ 10 ಕೆಲ್ವಿನ್, rate will be doubled ಅಂತ ಮೀನಿಂಗ್. ಸೊ ರೇಟ್ ಇನ್ಕ್ರೀಸಸ್ ಬೈ ಹೌ ಮೆನಿ ಟೈಮ್ಸ್? 2 times ಅಂತ. ಸೊ ದೆನ್ if I change the temperature from 30 degrees Celsius to 90 degrees Celsius, rate of the reaction is increased by how many times ಅಂತ ಕೇಳ್ತಿದ್ದಾನೆ. ಅದಕ್ಕೆ ಸ್ವಲ್ಪ ಸ್ಮಾಲ್ ಶಾರ್ಟ್ಕಟ್ ಅನ್ನು ಅಪ್ಲೈ ಮಾಡೋಣ. ಏನೂ ಇಲ್ಲ, ಸಿಂಪಲ್ ಕಾನ್ಸೆಪ್ಟ್ ಇದು.
ಸೊ 2 ಪವರ್ ಎಕ್ಸ್ ಫಾರ್ಮುಲಾ ಅಂತ ಯೂಸ್ ಮಾಡ್ತೀನಿ ನಾನಿಲ್ಲಿ. ಎಕ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಟೆನ್ಸ್, ನಂಬರ್ ಆಫ್ ಟೆನ್ಸ್, ನಂಬರ್ ಆಫ್ ಟೆನ್ಸ್ ಇನ್ ಚೇಂಜ್ ಇನ್ ಟೆಂಪರೇಚರ್, ನಂಬರ್ ಆಫ್ ಟೆನ್ಸ್ ಇನ್ ಚೇಂಜ್ ಇನ್ ಟೆಂಪರೇಚರ್. ಸೊ ಚೇಂಜ್ ಇನ್ ಟೆಂಪರೇಚರ್ ತೊಗೊಂಡ್ರೆ ಅದರಲ್ಲಿ ನಂಬರ್ ಆಫ್ ಟೆನ್ಸ್ ಎಷ್ಟಿರುತ್ತೋ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಎಕ್ಸ್ ವ್ಯಾಲ್ಯೂ ತೊಗೊಳ್ತೀನಿ. ಸೊ ಆ ಪವರನ್ನು ಟೂಗೆ ಆ ಪವರನ್ನು ರೈಸ್ ಮಾಡಿದ್ರೆ ನಮಗೆ ದೋಸ್ ಮೆನಿ ಟೈಮ್ಸ್ ರೇಟ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ಇನ್ಕ್ರೀಸ್ಡ್. ಫಾರ್ ಎಕ್ಸಾಂಪಲ್, the temperature changes from 30 degree Celsius to 90 degree Celsius. So ಹಂಗಾರೆ ಎಷ್ಟು ಚೇಂಜ್ ಆಗುತ್ತೆ ಟೆಂಪರೇಚರ್? ಚೇಂಜ್ ಇನ್ ಟೆಂಪರೇಚರ್ ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಸೆಲ್ಸಿಯಸ್. 60 ಡಿಗ್ರಿ ಸೆಲ್ಸಿಯಸ್ ಅಂದರೆ ನಂಬರ್ ಆಫ್ ಟೆನ್ಸ್ ಹೆಂಗೆ ಬರಿತೀವಿ? 6 into 10 ಅಂದರೆ 6 ಟೆನ್ಸ್ ಇದೆಯಲ್ವಾ? ಸೊ ದಟ್ ಈಸ್ ಎ ಎಕ್ಸ್ ವ್ಯಾಲ್ಯೂ. ಸೊ ದೆನ್ ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಇನ್ಕ್ರೀಸಸ್ ಬೈ 2 power 6 times. Rate of reaction increases by 2 power 6 times. 2 power 6 times ಅಂದರೆ that means 64 times. So hence option D is correct. Okay, next question number 21. According to the collision theory, according to the collision theory, which of the following are actually correct? All collisions are sufficiently violent. So that is an incorrect statement. All collisions are not sufficiently violent or not effective. All are not effective. Now yella actually the precondition for the collision theory is the reaction to occur is all molecules should undergo collision. First yella molecules collision ಆಗಬೇಕು ಅಂದ್ರೆ reaction ಆಗಬೇಕು ಅಂದ್ರೆ according to the collision theory molecules should undergo collision. And second point is all collisions will not lead to the product formation. ಎಲ್ಲ ಕೊಲೈಡ್ ಆಗುವಂತಹ ಮಾಲಿಕ್ಯೂಲ್ಸು ಎಲ್ಲ ಕೊಲಿಷನ್ಸು ಪ್ರಾಡಕ್ಟ್ ಫಾರ್ಮೇಷನ್ ಮಾಡೋದಿಲ್ಲ. ಓನ್ಲಿ ದ ಕೊಲಿಷನ್ಸ್ ವಿಚ್ ಆರ್ ಎಫೆಕ್ಟಿವ್, ಆಲ್ಸೋ ನೋನ್ ಎಸ್ ಎಫೆಕ್ಟಿವ್ ಕೊಲಿಷನ್ಸ್. ಓನ್ಲಿ ಎಫೆಕ್ಟಿವ್ ಕೊಲಿಷನ್ಸ್ ವಿಲ್ ಲೀಡ್ ಟು ದ ಪ್ರಾಡಕ್ಟ್ ಫಾರ್ಮೇಷನ್. ಈಗ ಒಂದು 100 ಕೊಲಿಷನ್ಸ್ ಆಗಿದೆ, ಆ 100 70 ಮಾತ್ರ ಎಫೆಕ್ಟಿವ್ ಆಗಿದೆ ಅಂತಂದರೆ ಓನ್ಲಿ ದೋಸ್ 70 ಕೊಲಿಷನ್ಸ್ ವಿಲ್ ಲೀಡ್ ಟು ದ ಪ್ರಾಡಕ್ಟ್ ಫಾರ್ಮೇಷನ್, ಬಟ್ ನಾಟ್ ಆಲ್. ಎಫೆಕ್ಟಿವ್ ಕೊಲಿಷನ್ ಅಂತಂದರೆ ಏನು? ದ ಕೊಲಿಷನ್ ಇಸ್ ಹ್ಯಾವಿಂಗ್ proper molecules are having proper orientation and sufficient kinetic energy. We call it as threshold energy. So ಅದರಲ್ಲಿ activation energy minimum ಇರಬೇಕು ಮಾಲಿಕ್ಯೂಲ್ಸ್ ಅಲ್ಲಿ. ಅಷ್ಟು minimum activation energy ಇದ್ದರೆ then those or we call it as activated molecules. Those activated molecules will lead to the product formation. So ಇದು ನಮಗೆ collision theory concept. So ಆಗ ಬಂದಾಗ all collisions are sufficiently violent. It is an incorrect one. All are not effective. Next, come to the option B. All collisions are responsible for the product formation. 100% wrong it is. Only effective collisions will lead to the product formation. So, all collisions are effective. That is also wrong. All collisions are not effective. Only collisions are with having minimum threshold energy and proper orientation are effective collisions. So, come to the option D. Only a fraction of collisions which are effective, which have enough energy to form the product, that is what we call it as activation energy. Those molecules or the complex we call it as activated complex. So those only will lead to the product formation. So option D is the correct statement regarding collision theory. Next, question number 22. Consider the following energy profile for reaction. XY gives rise to R plus S. Which of the following deductions about the reaction is not correct? So energy profile diagram ಇದೆ. ಸೊ ಇದು ಯೂಶಲಿ ಏನಂತ ರಿಯಾಕ್ಷನ್ ಅಂತ ಕರಿತೀವಿ, ಲೈಕ್ ಥರ್ಮೋಡೈನಮಿಕ್ಸ್ ಅಲ್ಲಿ ತಗೊಂಡಾಗ ನಾವು ಆಕ್ಚುಲಿ ಇದನ್ನು ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಕೊಟ್ಟಿರೋ ರಿಯಾಕ್ಷನ್ ಚೆಕ್ ಮಾಡೋಣ. XY ಎನರ್ಜಿ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಎನರ್ಜಿ ದೇ ಹ್ಯಾವ್ ಗಿವನ್ ಅಂಡ್ ರಿಯಾಕ್ಷನ್ ಕೋಆರ್ಡಿನೇಟ್ ದೇ ಹ್ಯಾವ್ ಗಿವನ್. ಎಕ್ಸ್ ಆಕ್ಸಿಸ್ ಅಲ್ಲಿ ರಿಯಾಕ್ಷನ್ ಕೋಆರ್ಡಿನೇಟ್, ವೈ ಆಕ್ಸಿಸ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿನ ಕೊಟ್ಟಿದ್ದಾರೆ. ಈಗ ಎಕ್ಸ್ ವೈ ಇಸ್ ಅ ರಿಯಾಕ್ಟೆಂಟ್. ಎಷ್ಟು ಎನರ್ಜಿ ಇದೆ? ಪೊಟೆನ್ಷಿಯಲ್ ಎನರ್ಜಿ ದಟ್ಸ್ 20 ಕಿಲೋ ಜೌಲ್. ಪ್ರಾಡಕ್ಟ್ಗೆ ಬರೋಣ. ಪ್ರಾಡಕ್ಟ್ ವಾಟ್ಸ್ ಎನರ್ಜಿ ಆಫ್ ದ ಪ್ರಾಡಕ್ಟ್ಸ್? ದಟ್ ಈಸ್ 40 ಕಿಲೋ ಜೌಲ್. ಓಕೆ, ಈಗ ನಾವು ಪಾಯಿಂಟ್ಸನ್ನು ಲಿಸ್ಟ್ ಮಾಡ್ಕೊಳ್ಳೋಣ. ಏನು ಪಾಯಿಂಟ್ಸನ್ನು ಲಿಸ್ಟ್ ಮಾಡಬೇಕು ಅಂತಂದರೆ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್, ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ರಿಯಾಕ್ಷನ್, ಎಂಥಾಲ್ಪಿ ಆಫ್ ದ ರಿಯಾಕ್ಷನ್. ಸೊ ನಾವು ಇಷ್ಟನ್ನು ಲಿಸ್ಟ್ ಮಾಡ್ಕೋಬೇಕು. ಫಸ್ಟ್ ಯಾವುದಕ್ಕೆ ಬರೋಣ? ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ಗೆ ಬರೋಣ. ಏನು ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್? ಆಕ್ಚುಲ್ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಇಂದ ಥ್ರೆಶೋಲ್ಡ್ಗೆ ಎನರ್ಜಿಗೆ ಇರುವಂತಹ ಡಿಸ್ಟೆನ್ಸ್ ಅನ್ನು ನಾವೇನಂತ ಕರಿತೀವಿ? ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್. ಅಂದರೆ ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ಗೆ ಕನ್ವರ್ಟ್ ಆಗಬೇಕಂತಂದ್ರೆ ಅಷ್ಟು ಎನರ್ಜಿ ಇರಬೇಕು.
ಎಲ್ಲಿದೆ ಇದು ರಿಯಾಕ್ಟೆಂಟ್ ಎಕ್ಸ್ ವೈ ಏನಿದೆ ಎನರ್ಜಿ ಆಫ್ ದ ರಿಯಾಕ್ಟೆಂಟ್, ಅಲ್ಲಿಂದ ಹಿಡಿದು ಥ್ರೆಶೋಲ್ಡ್ ಎನರ್ಜಿ ಪೀಕ್ ಇದೆಯಲ್ವಾ, ದಟ್ ಈಸ್ ಅ ಥ್ರೆಶೋಲ್ಡ್ ಎನರ್ಜಿ. ಸೊ ಅಲ್ಲಿಗಿರುವಂಥ ಡಿಸ್ಟೆನ್ಸನ್ನು ನಾವು ಏನಂತ ಕರಿತೀವಿ, ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್. Activation energy for forward reaction. Now we'll come back to the activation energy for backward reaction. Backward reaction ಅಂದ್ರೆ ಏನು ಅಥವಾ ರಿವರ್ಸ್ ಡೈರೆಕ್ಷನ್ ಅಂದ್ರೆ ಏನು, ಪ್ರಾಡಕ್ಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ರಿಯಾಕ್ಟೆಂಟ್ ಅಂತ. ಪ್ರಾಡಕ್ಟ್ ಇಂದ ರಿಯಾಕ್ಟೆಂಟ್ ಆಗಬೇಕಂತಂದ್ರೆ ಪ್ರಾಡಕ್ಟ್ ಶುಡ್ ಹ್ಯಾವ್ ದ ಮಿನಿಮಮ್ ಅಮೌಂಟ್ ಆಫ್ ದ ಎನರ್ಜಿ. ವಾಟ್ ಈಸ್ ದಟ್ ಎನರ್ಜಿ? ವಿ ಕಾಲ್ ಇಟ್ ಆಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಪ್ರಾಡಕ್ಟ್ಸ್ ಇಂದ ಹಿಡಿದು ಥ್ರೆಶೋಲ್ಡ್ ಎನರ್ಜಿ ಪೀಕ್ ಏನಿದೆ ಅಲ್ಲಿವರೆಗೂ ಇರುವಂತಹ ಡಿಫ್ರೆನ್ಸ್ ಅನ್ನು ನಾವೇನಂತ ಕರಿತೀವಿ, ದಟ್ ಈಸ್ activation energy for reverse direction. ER ಅಂತ ತಗೊಳ್ತೀನಿ, ER, it is a ER, activation energy for reverse reaction. Then come to the point enthalpy of the reaction. ಏನು enthalpy of the reaction ಅಂತಂದ್ರೆ usually sum of the enthalpies of product minus sum of the enthalpies of reactant ಅಂದ್ರೆ product minus reactant ಅಂತ. energy of the product minus reactant. ಎಷ್ಟಿದೆ ಎನರ್ಜಿ ಆಫ್ ದ ಪ್ರಾಡಕ್ಟ್? ಇಲ್ಲಿದೆ, and energy of the reactant ಇಲ್ಲಿದೆ. So that difference we call it as enthalpy of the reaction. Enthalpy of the reaction. So ಈಗ ವ್ಯಾಲ್ಯೂಸ್ ಅನ್ನ ಚೆಕ್ ಮಾಡೋಣ. ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಎಷ್ಟಿದೆ? 80 minus 20. So that is equal to activation energy for forward reaction, that is equal to 80 minus 20, that is 60 kilojoule. Next, activation energy for reverse reaction ಎಷ್ಟಿದೆ? Backward reaction, that is 80 minus 40. Threshold energy minus the energy of the products. So that is equal to 80 minus 40, that is equal to 40 kilojoule. Then enthalpy of reaction ಬರೋಣ. What's the enthalpy of the reaction? Enthalpies of product minus reactants. Product the enthalpy ಎಷ್ಟಿದೆ? 40 minus reactant ಎಷ್ಟಿದೆ enthalpy? That is 20. So 40 minus 20 is equal to plus 20 kilojoule ಇದೆ. So plus 20 kilojoule ಅಂದ್ರೆ what type of the reaction it is? Endothermic reaction. Okay, ಇದು ನಮಗೆ ಡೇಟಾ ತಗೊಂಡಿರೋದು, ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ನಾವು ಆಸ್ ಪರ್ ದ ಡೇಟಾ ವಿ ವಿಲ್ ಚೆಕ್ ಇಟ್ ಔಟ್ ದಿ ಆನ್ಸರ್. ಸೊ ಇಲ್ಲಿ ನಮಗೆ ಬೇಕಾಗಿರೋದು ವಿಚ್ ಇಸ್ ನಾಟ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎಗೆ ಬರೋಣ. ದ ಎನರ್ಜಿ ಆಫ್ ಆಕ್ಟಿವೇಶನ್ ಎನರ್ಜಿ ಫಾರ್ ದಿ ಫಾರ್ವರ್ಡ್ ರಿಯಾಕ್ಷನ್ ಇಸ್ 80 kilojoule. ದಟ್ ಈಸ್ ರಾಂಗ್. ವಾಟ್ಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ದ ಫಾರ್ವರ್ಡ್ ರಿಯಾಕ್ಷನ್? ದಟ್ ಈಸ್ 60 kilojoule. ಸೊ ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ? 80 ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಬಿ ಮತ್ತೆ ಸಿ ಮತ್ತೆ ಡಿ ನು ಚೆಕ್ ಮಾಡೋಣ. ದ ಎನರ್ಜಿ ಫಾರ್ ಆಕ್ಟಿವೇಶನ್ ಎನರ್ಜಿ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ 40. ದಟ್ ಈಸ್ ಕರೆಕ್ಟ್. ದ ಎಂಥಾಲ್ಪಿ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಇಸ್ 20 kilojoule. ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಇಸ್ 20 kilojoule, ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಎನರ್ಜಿ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ 60 kilojoule, ಅದು ಕರೆಕ್ಟ್ ಆಗಿದೆ. ಸೊ ಹೆನ್ಸ್ ಬಿ, ಸಿ, ಡಿ ಆರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫಾರ್ ದ ಗಿವನ್ ಡಯಾಗ್ರಾಮ್. ಎ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. Next, question number 23. If activation energy for forward reaction and activation energy for reverse direction are given, known to be exothermic, and this reaction is exothermic, then what is the relationship between activation energy for forward reaction and reverse reaction for exothermic reaction? ಈಗ ನಾವು ಎರಡು ಡಯಾಗ್ರಾಮ್ ಅನ್ನು ಬರೆಯೋಣ. ಒಂದು ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇನ್ನೊಂದು ಎಂಡೋಥರ್ಮಿಕ್ ರಿಯಾಕ್ಷನ್ಗೆ. ಯಾವ ಥರ ಬರುತ್ತೆ? ಆಲ್ರೆಡಿ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ, ದಟ್ ಈಸ್ ಫಾರ್ ವಾಟ್ ಎವರ್ ದ ಪ್ರೀವಿಯಸ್ ಎಕ್ಸಾಂಪಲ್, ದಟ್ ಈಸ್ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಅದೇ ಥರ ಇನ್ನೊಂದು ಡಯಾಗ್ರಾಮ್ ಅನ್ನು ಡ್ರಾ ಮಾಡೋಣ. ಫಸ್ಟು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ರಿಯಾಕ್ಷನ್ ಕೋಆರ್ಡಿನೇಟ್ ಇರುತ್ತೆ, ವೈ ಆಕ್ಸಿಸ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಸೊ ನಾವು ಫಸ್ಟ್ ವಿ ಆರ್ ಗೋಯಿಂಗ್ ಟು ಡ್ರಾ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಏನಿರಬೇಕು? ಪ್ರಾಡಕ್ಟ್ ಎನರ್ಜಿ ಕಡಿಮೆ ಇರಬೇಕು ರಿಯಾಕ್ಟೆಂಟ್ಗಿಂತ. ಯಾಕಂದ್ರೆ ವೆನ್ ವಿ ಟೇಕ್ ಚೇಂಜ್ ಇನ್ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್, ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಶುಡ್ ಬಿ ನೆಗೆಟಿವ್. ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಶುಡ್ ಬಿ ನೆಗೆಟಿವ್. ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ನೆಗೆಟಿವ್ ಇರಬೇಕು ಅಂತಂದ್ರೆ ಪ್ರಾಡಕ್ಟ್ ಶುಡ್ ಹ್ಯಾವ್ ದ ಲೆಸ್ ಎನರ್ಜಿ, ರಿಯಾಕ್ಟೆಂಟ್ ಶುಡ್ ಹ್ಯಾವ್ ದ ಮೋರ್ ಎನರ್ಜಿ. ಸೊ ಅದಕ್ಕೆ ನಾವು ಬರ್ಕೋಬೇಕಂತಂದ್ರೆ, ಸೊ ರಿಯಾಕ್ಟೆಂಟನ್ನು ಮೇಲೆ ಬರ್ಕೊಳ್ಳೋಣ, ಪ್ರಾಡಕ್ಟು ಸ್ವಲ್ಪ ಕೆಳಗಡೆ ಬರ್ಕೊಳ್ಳೋಣ. ಸೊ ದಿಸ್ ಇಸ್ ರಿಯಾಕ್ಟೆಂಟ್ ಆರ್ that will be converted into product ಕೆಳಗಡೆ. ಸೊ ನೋಡಿ, ಎನರ್ಜಿ ಆಫ್ ದ ಪ್ರಾಡಕ್ಟ್ ಇಸ್ ಲೆಸ್. ಸೊ ದೆನ್ ದಿಸ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದೇ ಎಂಡೋಥರ್ಮಿಕ್ ರಿಯಾಕ್ಷನ್ ಯಾವ ಥರ ಬರುತ್ತೆ? ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಶುಡ್ ಬಿ ಪಾಸಿಟಿವ್. ಅಂತಂದರೆ ಪ್ರಾಡಕ್ಟ್ ಶುಡ್ ಬಿ ಗ್ರೇಟರ್ ದ್ಯಾನ್
ರಿಯಾಕ್ಟೆಂಟ್ ಅಂತ. ಅಂದರೆ ರಿಯಾಕ್ಟೆಂಟ್ದು ಕಡಿಮೆ ಇರಬೇಕು ಎನರ್ಜಿ ಆ್ಯಂಡ್ ಪ್ರಾಡಕ್ಟದು ಜಾಸ್ತಿ ಇರಬೇಕು ಅಂತ. ಸೊ ದಿಸ್ ಈಸ್ ದಿ and it is reactant and it is product. So this is the energy profile diagram for endothermic. First one is for exothermic reaction, second one is for endothermic reaction. So, okay, ಈಗ ನಾವು ಆಕ್ಟಿವೇಶನ್ ಎನರ್ಜಿನ ಗ್ರಾಫನ್ನು ಬರೆಯೋಣ. ಸೊ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಅಂತಂದರೆ ಏನು? ಸೊ ದಟ್ ಈಸ್ ಥ್ರೆಶೋಲ್ಡ್ ಎನರ್ಜಿಯಿಂದ ರಿಯಾಕ್ಟೆಂಟ್ಸ್ ಇರುವಂಥ ಡಿಸ್ಟೆನ್ಸ್. ಈ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ? ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್, EF ಅಂತ ಮೆನ್ಷನ್ ಮಾಡ್ತೀವಿ. ದೆನ್ ವಾಟ್ಸ್ ದ ಮೀನಿಂಗ್ ಆಫ್ ಆಕ್ಟಿವೇಶನ್ ಎನರ್ಜಿ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್? ಪ್ರಾಡಕ್ಟ್ ಇಂದ ಥ್ರೆಶೋಲ್ಡ್ ಎನರ್ಜಿ, ಅಂದರೆ ಪ್ರಾಡಕ್ಟ್ ಗೆಟ್ಸ್ ಕನ್ವರ್ಟ್ ಇನ್ ಟು ರಿಯಾಕ್ಟೆಂಟ್, ಇಟ್ಸ್ ಆಫ್ ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ರಿಯಾಕ್ಷನ್. ಸೊ ಪ್ರಾಡಕ್ಟ್ ಇಂದ ಥ್ರೆಶೋಲ್ಡ್ ಎನರ್ಜಿಗೆ ಇರುವಂಥ ಡಿಸ್ಟೆನ್ಸ್ ಅನ್ನು ನಾವೇನಂತ ಕರಿತೀವಿ? ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ರಿಯಾಕ್ಷನ್. ಈಗ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಆಕ್ಟಿವೇಶನ್ ಎನರ್ಜಿ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಗ್ರೇಟರ್ ದನ್ ರಿವರ್ಸ್ ರಿಯಾಕ್ಷನ್ ಇದೆಯಾ, ಅಥವಾ ರಿವರ್ಸ್ ರಿಯಾಕ್ಷನ್ ಇಸ್ ಗ್ರೇಟರ್ ದನ್ ಫಾರ್ವರ್ಡ್ ರಿಯಾಕ್ಷನ್ ಇದೆಯಾ? ದಟ್ ಈಸ್ activation energy for reverse reaction is greater than activation energy for forward reaction. So ನಮಗೆ ಕೊಟ್ಟಿರೋದಂತೂ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಆಪ್ಷನ್ ಬಿ is correct. Activation energy for reverse reaction is greater than forward reaction. ಸೊ ಈಗ ಹಾಗೆ ಎಂಡೋಥರ್ಮಿಕ್ ರಿಯಾಕ್ಷನ್ಗೂ ಡಿಸ್ಕಷನ್ ಮಾಡೋಣ. ಈ ಕ್ವಶನ್ ಅಲ್ಲಿ ಇಲ್ಲ, ಬಟ್ ಸ್ಟಿಲ್ ವಿ ಡಿಸ್ಕಸ್ ಅಬೌಟ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಯಾವ ಥರ ಬರುತ್ತೆ? ಸೊ ರಿಯಾಕ್ಟೆಂಟ್ ಇಂದ ಥ್ರೆಶೋಲ್ಡ್ ಎನರ್ಜಿಗೆ ಇರುವಂಥ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ? ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್. ಹಾಗೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ರಾಡಕ್ಟ್ ಟು ರಿಯಾಕ್ಟೆಂಟ್, ಎನರ್ಜಿ ಡಿಫರೆನ್ಸ್, ಅದನ್ನೇನಂತ ಕರಿತೀವಿ? ಥ್ರೆಶೋಲ್ಡ್ ಎನರ್ಜಿಗೆ ಡಿಫರೆನ್ಸನ್ನು ಮತ್ತು ಪ್ರಾಡಕ್ಟ್ ಎನರ್ಜಿನ, ದಟ್ ಈಸ್ ವಿ ಕಾಲ್ ಇಟ್ ಎಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ರಿಯಾಕ್ಷನ್. ಸೊ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್ ಚೆಕ್ ಮಾಡಿದ್ರೆ ನಮಗೆ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಗ್ರೇಟರ್ ದನ್ ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ರಿಯಾಕ್ಷನ್. So for exothermic reaction, activation energy for reverse reaction is greater than forward. But endothermic reaction ge activation energy for forward reaction is greater than reverse reaction. So idu concept namage activation energy for forward reaction and for exothermic reaction and endothermic reaction. Next question number 24. The plot of log k versus 1 by t is a straight line. The slope of the line would be equal to. ಸೊ ನಮಗೆ ಇಲ್ಲಿ ಎರಡು ಗ್ರಾಫ್ ಬರುತ್ತೆ RNA ಈಕ್ವೇಷನ್ ಅಲ್ಲಿ ನಮಗೆ. ಸೊ ವಿ ಗೆಟ್ ಟೂ ಟೈಪ್ಸ್ ಆಫ್ ದ ಗ್ರಾಫ್ಸ್. ಅದರಲ್ಲಿ ಲ್ಯಾನ್ ಕೆ ವರ್ಸಸ್ 1/t ಅಂತ ಒಂದು ಬರುತ್ತೆ, ಇನ್ನೊಂದು ಲಾಗ್ ಕೆ ವರ್ಸಸ್ 1/t ಅಂತ ಇನ್ನೊಂದು ಬರುತ್ತೆ. ಸೊ ಅದರಲ್ಲಿ ನೀವು ಸ್ವಲ್ಪ ಅದೇನಾದ್ರು ಲ್ಯಾನ್ ಕೆ ವರ್ಸಸ್ 1/t ತೊಗೊಂಡ್ರೆ ಆ ಸ್ಲೋಪನ್ನು ಮೆನ್ಷನ್ ಮಾಡಿದ್ರೆ ಡಿಫ್ರೆಂಟ್ ಬರುತ್ತೆ. ಸೊ ಹಾಗಾಗಿರೋದ್ರಿಂದ ಎರಡು ಈಕ್ವೇಷನ್ಸ್ಗೆ ನಾವು ಗ್ರಾಫನ್ನು ಡ್ರಾ ಮಾಡೋಣ. ಯಾವುದು ಎರಡು ಈಕ್ವೇಷನ್ಸ್? ಆಕ್ಚುಲಿ ಒಂದು ಲ್ಯಾನ್ ಕೆ. ಫಸ್ಟ್ ಈಕ್ವೇಷನ್ ಬರ್ಕೊಳ್ಳೋಣ, RNA ಈಕ್ವೇಷನ್. ಲ್ಯಾನ್ ಈಕ್ವೇಷನ್ ಅನ್ನು ಬರ್ಕೊಳ್ಳೋಣ, ನ್ಯಾಚುರಲ್ ಆಗರ್ದೆಂದು. ಲ್ಯಾನ್ ಕೆ ಇಸ್ ಈಕ್ವಲ್ ಟು ಮೈನಸ್ EA ಬೈ RT ಪ್ಲಸ್ ಲ್ಯಾನ್ ಎ is RNA ಈಕ್ವೇಷನ್. ಸೊ ನಾವು ಇದಕ್ಕೆ ನಾವು ಗ್ರಾಫನ್ನು ಇಟ್ ಈಸ್ ಇನ್ ದಿ ಅಗೇನ್ ಇಟ್ ಈಸ್ ಇನ್ ದ ಈಕ್ವೇಷನ್ ಇಸ್ ಇನ್ ದ ಫಾರ್ಮ್ ಆಫ್ y is equal to mx plus c. ಸೊ ನಾವು ಗ್ರಾಫನ್ನು ಡ್ರಾ ಮಾಡೋಣ ಇದಕ್ಕೆ. ಸೊ ಎಕ್ಸ್ ಆಕ್ಸಿಸಲ್ಲಿ ಏನು ತೊಗೊಳ್ತೀವಿ ನಾವು? ದಟ್ ಈಸ್ 1/t ಆ್ಯಂಡ್ ವೈ ಆಕ್ಸಿಸಲ್ಲಿ ಏನು ತೊಗೊಳ್ತೀವಿ? ದಟ್ ಈಸ್ ಲ್ಯಾನ್ ಕೆ. ಸೊ ಹಾಗಾದರೆ ನಮಗೆ ಇಲ್ಲಿ ಚೆಕ್ ಮಾಡ್ಬೋದು, ಲೈನ್ ಈಸ್ ಪಾಸಿಂಗ್ ಥ್ರೂ ಆರಿಜಿನ್ ಆರ್ ನಾಟ್ ಪಾಸಿಂಗ್ ಥ್ರೂ ಆರಿಜಿನ್. ಸಿ ವ್ಯಾಲ್ಯೂ ದೇರ್ ಇಸ್ ಸಮಥಿಂಗ್ ವ್ಯಾಲ್ಯೂ ರೈಟ್, ಲ್ಯಾನ್ ಎ ಇದೆಯಲ್ವಾ ಅಂತಂದರೆ ಲೈನ್ ಈಸ್ ನಾಟ್ ಪಾಸಿಂಗ್ ಥ್ರೂ ಆರಿಜಿನ್. ಸೆಕೆಂಡ್ ಪಾಯಿಂಟ್ ಬಂದು ಸ್ಲೋಪ್ ಚೆಕ್ ಮಾಡಿ, ಎಮ್ ಪ್ಲೇಸಲ್ಲಿ ಏನಿದೆ ಮೈನಸ್ ವ್ಯಾಲ್ಯೂ ಇದೆಯಲ್ವಾ. ಸೊ ಅದಕ್ಕೆ ಮೀನ್ಸ್ ಲೈನ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಸ್ಲೋಪ್. ಲೈನ್ ಈಸ್ ನಾಟ್ ಪಾಸಿಂಗ್ ಥ್ರೂ ಆರಿಜಿನ್ ಹ್ಯಾವಿಂಗ್ ನೆಗೆಟಿವ್ ಸ್ಲೋಪ್. ಯಾವ ಥರ ಬರುತ್ತೆ ಗ್ರಾಫ್ ಹಾಗಾದರೆ? ಸೊ ದಟ್ ವಿಲ್ ಗೆಟ್ ಇಟ್ ಲೈಕ್ ದಿಸ್. ಸೊ ಹಾಗಾದರೆ ಸ್ಲೋಪ್ ಏನು ಬರುತ್ತೆ ನಮಗೆ? ಸ್ಲೋಪ್ ಪ್ಲೇಸಲ್ಲಿ ಎಮ್ ಪ್ಲೇಸಲ್ಲಿ ಏನಿದೆ ಚೆಕ್ ಮಾಡಿ, ಈಕ್ವೇಷನ್ ಕಂಪೇರ್ ಮಾಡಿದಾಗ ನಮಗೆ ಮೈನಸ್ EA ಬೈ ಆರ್. ದೆನ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಏನು ಬರುತ್ತೆ ನಮಗೆ ಇಲ್ಲಿ? ದಟ್ಸ್ ಅ ಲ್ಯಾನ್ ಎ. ಸೊ ವೆನ್ ವಿ ಡ್ರಾ ದ ಗ್ರಾಫ್ ಲ್ಯಾನ್ ಕೆ ವರ್ಸಸ್ 1/t, ದ ಸ್ಲೋಪ್ ಇಸ್ ಈಕ್ವಲ್ ಟು ಮೈನಸ್ EA ಬೈ ಆರ್. ಈಗ ಇನ್ನೊಂದು ಈಕ್ವೇಷನ್ ತೊಗೊಳ್ಳೋಣ, ಯಾವುದು? ಲ್ಯಾನ್ ಅನ್ನು ಲಾಗ್ಗೆ ಕನ್ವರ್ಟ್ ಮಾಡೋಣ. ಆ ಈಕ್ವೇಷನ್ ಏನು ಬರುತ್ತೆ? ಲಾಗ್ ಕೆ ಇಸ್ ಈಕ್ವಲ್ ಟು ಮೈನಸ್ EA ಬೈ 2.303 RT ಪ್ಲಸ್ ಲಾಗ್ ಎ. ನಮಗೆ ಈ ಈಕ್ವೇಷನ್ ಬರುತ್ತೆ. ಸೊ ಅಗೇನ್ ಇಟ್ ಈಸ್ ಇನ್ ದ ಈಕ್ವೇಷನ್ ಇಸ್ ಇನ್ ದ ಫಾರ್ಮ್ ಆಫ್ y ಇಸ್ ಈಕ್ವಲ್ ಟು mx ಪ್ಲಸ್ c ತೊಗೊಂಡಾಗ
Now again, if you draw the graph 1 by t versus log k ತಗೊಂಡ್ರೆ ನಮಗೆ again ಚೆಕ್ ಮಾಡಿ intercept is not equal to 0, this line is not passing through origin. Second point is slope is negative slope. So again same type of graph ಬರುತ್ತೆ, ಸ್ಲೋಪ್ ಬರುತ್ತೆ ನಮಗೆ ಕಂಪ್ಲೀಟ್ ಆಗಿ, ಬಟ್ ದಿಸ್ ಟೈಮ್ intercept is equal to y-intercept is equal to log a and slope is equal to what? In slope place ಅಲ್ಲಿ m place ಅಲ್ಲಿ ಏನಿದೆ minus ea by 2.303 r. ನೋಡಿ ಈಗ ನಾವು ln k ವರ್ಸಸ್ 1 by t ಮಾಡಿದಾಗ ನಮಗೆ ಸ್ಲೋಪ್ ಏನು ಬಂತು, minus ea by r ಬಂತು. ಬಟ್ log k ವರ್ಸಸ್ 1 by t ಮಾಡಿದಾಗ ಏನು ಬಂತು ನಮಗೆ minus ea by 2.303 r. ನೋಡಿ ಆಪ್ಷನಲ್ಲಿ ನೋಡಿ ಎರಡು ಆಪ್ಷನ್ ಇದೆ ನಮಗೆ. ಸೊ ಹಾಗಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೋಬೇಕಿದು ln k ವರ್ಸಸ್ 1 by t ಕೊಟ್ಟಿದ್ದಾರಾ ಅಥವಾ log k ವರ್ಸಸ್ 1 by t ಕೊಟ್ಟಿದ್ದಾರೆ ಚೆಕ್ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋದು log k ವರ್ಸಸ್ 1 by t, ಹೆನ್ಸ್ ಸ್ಲೋಪ್ ಈಸ್ ಈಕ್ವಲ್ ಟು minus ea by 2.303 r. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ question number 25. The rate constant of a reaction at a temperature 200 Kelvin is 10 times less than the rate constant at 400 Kelvin. What is the activation energy of the reaction? R is a universal gas constant. ನಿಮಗೆ ಆನ್ಸರ್ಸ್ ಚೆಕ್ ಮಾಡಬಹುದು, ಆರ್ ಅಲ್ಲಿದೆ. ಸೊ ಆರ್ ಅಂತಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನು ಸಿಂಪ್ಲಿಫೈ ಮಾಡೋ ನೆಸೆಸಿಟಿ ಇಲ್ಲ, ವಿ ವಿಲ್ ರಿಟೈನ್ ಆಸ್ ಇಟ್ ಈಸ್. ಓಕೆ, ಈಗ ರೇಟ್ ಕಾನ್ಸ್ಟೆಂಟ್ಸ್ ಅಟ್ ಟೂ ಡಿಫರೆಂಟ್ ಟೆಂಪರೇಚರ್ಸ್, ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ಈಸ್ ಓನ್ಲಿ ವಿ ಹ್ಯಾವ್ ಒನ್ ಈಕ್ವೇಷನ್, ದಟ್ ಈಸ್ ಯಾವ ಈಕ್ವೇಷನ್ ಇದೆ, ಎರಡು ಡಿಫರೆಂಟ್ ಟೆಂಪರೇಚರ್ ಕಂಡೀಷನ್ ವಿತ್ ಎರಡು ಡಿಫರೆಂಟ್ ರೇಟ್ ಕಾನ್ಸ್ಟೆಂಟ್ಸ್ ಅಲ್ಲಿ ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು, ದಟ್ ಈಸ್ okay, the formula is log k2 divided by k1 is equal to ea by 2.303 or t2 minus t1 divided by T1 into T2. So this is the formula, we use it for the calculation of the activation energy if they have given two different temperatures with two different rate constants for the same temperatures. Okay, so ಈಗ ನಮಗೆ K1 K2 value ಏನು ಕೊಟ್ಟಿದ್ದಾರೆ, rate constant for the first one is 10 times is less than the rate constant of the second one ಅಂತಂದ್ರೆ K2 is 10 times greater than K1 ಅಂತ, K2 is 10 times greater than K1 or K1 is 1 by 10 times of K2. ನೀವು ಎರಡರಲ್ಲಿ ಯಾವ್ದಾದ್ರು ರೆಪ್ರೆಸೆಂಟ್ ಮಾಡ್ಕೋಬಹುದು, ಎರಡು ಒಂದೇ ನಿಮಗೆ ಆನ್ಸರ್ ಆಕ್ಚುಲಿ. ಸೊ ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಲಾಗ್ K2 ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 10 times of K1 divided by K1 is equal to activation energy divided by 2.303 R. R ವ್ಯಾಲ್ಯೂ ಏನು ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಆಪ್ಷನ್ಸ್ ಚೆಕ್ ಮಾಡಿ ಆರ್ ವ್ಯಾಲ್ಯೂ ಹಾಗೆ ರಿಟೈನ್ ಮಾಡಿದ್ದಾರೆ. ಸೊ ಡಿವೈಡೆಡ್ ಬೈ R, so into T2 temperature, second temperature estimates it's 400 Kelvin minus 200 Kelvin divided by 200 into 400. So ಇದನ್ನ ನೀವು ಕಂಪ್ಲೀಟ್ ಆಗಿ K1 ಕ್ಯಾನ್ಸಲ್ ಆಗುತ್ತೆ, log 10 ವ್ಯಾಲ್ಯೂಸ್ 1 ಬರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲಿ ಯು ವಿಲ್ ಗೆಟ್ ದ ಆನ್ಸರ್ 920 activation energy is equal to 921.2 R. So option B is correct. Next question number 26. For an exothermic chemical process occurring in two steps as follows, A plus B gives rise to X is a slow step, X gives rise to AB is a fast step. The process of reaction can be best described by.
ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ದಿಸ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾನೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಆಲ್ರೆಡಿ ನಾನು ಏನು ಹೇಳಿದೆ ನಿಮಗೆ, ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಯೂಶಲಿ ಪ್ರಾಡಕ್ಟ್ಸ್ ವಿಲ್ ಬಿ ಹ್ಯಾವಿಂಗ್ ಲೆಸ್ ಎನರ್ಜಿ ದ್ಯಾನ್ ರಿಯಾಕ್ಟೆಂಟ್ಸ್ ಆರ್ ರಿಯಾಕ್ಟೆಂಟ್ಸ್ ವಿಲ್ ಹ್ಯಾವ್ ಮೋರ್ ಎನರ್ಜಿ ದ್ಯಾನ್ ಪ್ರಾಡಕ್ಟ್ಸ್. ಸೊ ದಟ್ ಇಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಯಾಕಂತಂದರೆ ಎಕ್ಸೋಥರ್ಮಿಕಲಿ ಚೇಂಜ್ ಇನ್ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ನೆಗೆಟಿವ್ ಬರಬೇಕು. ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ನೆಗೆಟಿವ್ ಬರಬೇಕು. ನೆಗೆಟಿವ್ ಬರಬೇಕು ಅಂತಂದರೆ ರಿಯಾಕ್ಟೆಂಟ್ದು ಜಾಸ್ತಿ ಇರಬೇಕು ಎನರ್ಜಿ ಆ್ಯಂಡ್ ಪ್ರಾಡಕ್ಟ್ದು ಕಡಿಮೆ ಇರಬೇಕು. ಸೊ ಆ ಥರ ಆಪ್ಷನ್ಸನ್ನು ಚೆಕ್ ಮಾಡಿ. ಫಸ್ಟ್ ನಾವು ಇಲ್ಲಿ ಆಪ್ಷನ್ ಎಗೆ ಬರೋಣ. ರಿಯಾಕ್ಟೆಂಟ್ ಇಲ್ಲಿದೆ, ಪ್ರಾಡಕ್ಟ್ ಎನರ್ಜಿ ಇಲ್ಲಿದೆ. ಸೊ ಮೇ ಬಿ ಆಪ್ಷನ್ ಏನು ಕರೆಕ್ಟ್ ಆಗಿರ್ಬೋದು, ಆಮೇಲೆ ನೋಡೋಣ, ಫರ್ದರ್ ಚೆಕ್ ಮಾಡೋಣ. ಆಪ್ಷನ್ ಬಿ ಬನ್ನಿ, ರಾಂಗ್ ಇದು. ಆಕ್ಚುಲಿ ಯಾಕೆ ರಾಂಗ್ ಅಂತಂದರೆ ಆಕ್ಚುಲಿ ಚೆಕ್ ಮಾಡಿ ಸ್ಟೆಪ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಇಟ್ಸ್ ಎ ಸಿಂಗಲ್ ಸ್ಟೆಪ್ ರಿಯಾಕ್ಷನ್, ಯಾವುದೇ ಇಂಟರ್ಮೀಡಿಯೇಟ್ ಇಲ್ಲ, ಸಿಂಗಲ್ ಸ್ಟೆಪ್. ಸೊ ಆಪ್ಷನ್ ಬಿ ಬರೋದಿಲ್ಲ. ಆಪ್ಷನ್ ಸಿ ಬನ್ನಿ. ಸೊ ಆಪ್ಷನ್ ಸಿ ಆಲ್ಸೋ ಮೇ ಬಿ ಕರೆಕ್ಟ್ ಇರ್ಬೋದು. ಚೆಕ್ ಮಾಡೋಣ, ಫರ್ದರ್ ಏನು ಡೀಟೇಲಾಗಿ ಚೆಕ್ ಮಾಡೋಣ. ಯಾಕೆಂತಂದರೆ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಪ್ರಾಡಕ್ಟ್ದು ಕಡಿಮೆ ಇದೆ, ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಜಾಸ್ತಿ ಇದೆ. ಸೊ ಕಮ್ ಟು ದ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ಅ ಇನ್ಕರೆಕ್ಟ್ ಒನ್. ಯಾಕೆ ಅಂತಂದರೆ ರಿಯಾಕ್ಟೆಂಟ್ದು ಕಡಿಮೆ ಇದೆ, ಪ್ರಾಡಕ್ಟ್ ಆಫ್ ಎನರ್ಜಿ ವಿಲ್ ಬಿ ಮೋರ್ ಅಂತಂದರೆ ದಿಸ್ ಇಸ್ ನಾಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ದಿಸ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್. ಸೊ ನಮಗೆ ಎರಡು ಆಪ್ಷನ್ ಎಲಿಮಿನೇಟ್ ಆಗಿದೆ, ಆಪ್ಷನ್ ಬಿ ಮತ್ತು ಡಿ. ಈಗ ಆಪ್ಷನ್ ಎ ಮತ್ತು ಸಿ ನಲ್ಲಿ ಯಾವುದು ಕರೆಕ್ಟ್ ಅಂತ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು? ಫಸ್ಟ್ ಸ್ಟೆಪ್ ನೋಡಿ, ಅಲ್ಲಿ ಏನು ಕೊಟ್ಟಿದ್ದಾರೆ, ಸ್ಲೋ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಕೊಟ್ಟಿದ್ದಾರೆ, ಫಾಸ್ಟ್. ಆಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ದಟ್ ಈಸ್ ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಹೈ ಆಕ್ಟಿವೇಶನ್ ಎನರ್ಜಿ ಈಸ್ ಸ್ಲೋ ಸ್ಟೆಪ್. ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಲೋ ಆಕ್ಟಿವೇಶನ್ ಎನರ್ಜಿ ಈಸ್ ಫಾಸ್ಟ್ ಸ್ಟೆಪ್. ಸೊ ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ಬೇಕು ನಾವೀಗ. ಸೊ ಫಸ್ಟ್ ಸ್ಟೆಪ್ ಏನಿದೆ, ಸ್ಲೋ ಅಂತಂದರೆ ಆಕ್ಟಿವೇಶನ್ ಎನರ್ಜಿ ಏನಿರಬೇಕು, ಆಕ್ಟಿವೇಶನ್ ಎನರ್ಜಿ ಹೈ ಇರಬೇಕು. ಈಗ ಆಪ್ಷನ್ ಎಗೆ ಬರೋಣ. ಸಿ ದಿಸ್ ಇಸ್ ದ ಆಕ್ಟಿವೇಶನ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಫಸ್ಟ್ ಸ್ಟೆಪ್ ಆ್ಯಂಡ್ ದಿಸ್ ಇಸ್ ದ ಆಕ್ಟಿವೇಶನ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಸೆಕೆಂಡ್ ಸ್ಟೆಪ್. ಯಾವುದು ಜಾಸ್ತಿ ಇದೆ ಇಲ್ಲಿ? ಸೆಕೆಂಡ್ ಒನ್ ಜಾಸ್ತಿ ಇದೆ. ಸೊ ಆಕ್ಟಿವೇಶನ್ ಎನರ್ಜಿ ಸೆಕೆಂಡ್ ಒನ್ ಜಾಸ್ತಿ ಇದ್ರೆ ಯಾವ ಸ್ಟೆಪ್ ಅಂತ ಕರಿತೀವಿ ಅದನ್ನು? ದಟ್ ಈಸ್ ಸ್ಲೋ ಸ್ಟೆಪ್. ಸೊ ಆಕ್ಚುಲಿ ಆಪ್ಷನ್ ನೀವು ಚೆಕ್ ಮಾಡಿದಾಗ ಕ್ವಶನ್ ಅಲ್ಲಿ ಫಸ್ಟ್ ಸ್ಟೆಪ್ ಸ್ಲೋ ಕೊಟ್ಟಿದ್ದಾರೆ, ಸೆಕೆಂಡ್ ಸ್ಟೆಪ್ ಫಾಸ್ಟ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಇಸ್ ಅ ಇನ್ಕರೆಕ್ಟ್ ಒನ್. ಸೊ ಉಳಿದಿರೋ ಆಪ್ಷನ್ ಯಾವುದು ನಮಗೆ? ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಒನ್. ಆಪ್ಷನ್ ಸಿ ಯಾಕೆ ಕರೆಕ್ಟು ಚೆಕ್ ಮಾಡಿ ಅಲ್ಲಿ. ಇದು ದಿಸ್ ಇಸ್ ವಾಟ್ ಎನರ್ಜಿ ರಿಕ್ವೈರ್ಡ್ ಫಾರ್ ಕನ್ವರ್ಷನ್ ಫ್ರಮ್ ಎ ಬಿ ಪ್ಲಸ್ ಎ ಪ್ಲಸ್ ಬಿ ಟು ಎಕ್ಸ್ ಅಂತಂದರೆ ಫಸ್ಟ್ ಸ್ಟೆಪ್ಗೆ ದಿಸ್ ಇಸ್ ಆಕ್ಟಿವೇಶನ್ ಎನರ್ಜಿ. ಸೆಕೆಂಡ್ ಸ್ಟೆಪ್ ಚೆಕ್ ಮಾಡಿ, ದಿಸ್ ಇಸ್ ದ ಅಮೌಂಟ್ ಆಫ್ ಆಕ್ಟಿವೇಶನ್ ಎನರ್ಜಿ ಇಸ್ ರಿಕ್ವೈರ್ಡ್ ಫಾರ್ ದ ಸೆಕೆಂಡ್ ಸ್ಟೆಪ್. ಸೊ ಆಕ್ಟಿವೇಶನ್ ಎನರ್ಜಿ ಯಾವುದು ಜಾಸ್ತಿ ಇದೆ? ಫಸ್ಟ್ ಸ್ಟೆಪ್ದು ಜಾಸ್ತಿ ಇದೆ. ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಇದ್ದರೆ ಯಾವ ಸ್ಟೆಪ್ ಅಂತ ಕರಿತೀವಿ ಅದನ್ನು? ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಇದ್ದರೆ ಸ್ಲೋ ಸ್ಟೆಪ್. ಸೆಕೆಂಡ್ ಸ್ಟೆಪ್ಗೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇದೆ, ಹೆನ್ಸ್ ಇಟ್ ಈಸ್ ಫಾಸ್ಟ್ ಸ್ಟೆಪ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 27. In the presence of catalyst, the heat evolved or absorbed during the reaction is. If you come to the role of the catalyst ನೋಡಿದಾಗ actually catalyst increases rate of reaction. Catalyst increases rate of reaction. Increases rate of reaction by decreasing activation energy. By decreasing activation energy. So activation and by providing the alternative path. ಇದಕ್ಕೆ ಆಲ್ಟರ್ನೇಟಿವ್ ಪಾತನ್ನು ಪ್ರೊವೈಡ್ ಮಾಡುತ್ತೆ. ನಿಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮು ನಿಮಗೆ ಆಲ್ರೆಡಿ NCERT ನಲ್ಲಿದೆ, ಲೈಕ್ ದಿಸ್ ಒನ್. ಸೊ ದಿಸ್ ಇಸ್ ಆಕ್ಟಿವೇಶನ್ ಎನರ್ಜಿ. ಇದು ಬಿಗಿನಿಂಗಲ್ಲಿ ವಿತೌಟ್ ಎನಿ ಕೆಟಲಿಸ್ಟ್. ಈಗ ಸೆಕೆಂಡ್ ಒನ್ ತಗೊಂಡಾಗ ನಿಮಗೆ ಆಕ್ಚುಲಿ ವಿತ್ ಕೆಟಲಿಸ್ಟ್ ಈ ಥರ ಬಂದಾಗ, ಸೊ ದಿಸ್ ಇಸ್ ಆಲ್ಟರ್ನೇಟಿವ್ ಪಾತ್. ಇಟ್ ವಿಲ್ ಪ್ರೊವೈಡ್ ದ ಆಲ್ಟರ್ನೇಟಿವ್ ಪಾತ್ ಅಂಡ್ ಇಟ್ ಡಿಕ್ರೀಸಸ್ ಆಕ್ಟಿವೇಶನ್ ಎನರ್ಜಿ. ಸೊ ಏನಾಗಿದೆ, ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗಿದೆ ಬೈ ಯೂಸಿಂಗ್ ದ ಕೆಟಲಿಸ್ಟ್. ದಿಸ್ ಇಸ್ ವಿತ್ ಕೆಟಲಿಸ್ಟ್ ಅಂಡ್ ಫಸ್ಟ್ ಒನ್ ಈಸ್ ವಿತೌಟ್ ಕೆಟಲಿಸ್ಟ್. ವಿತೌಟ್ ಕೆಟಲಿಸ್ಟ್. ಸೊ ಇದು ನಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಬರೋದು. ಸೊ ಹಾಗಾಗಿರೋದ್ರಿಂದ ಯೂಶಲಿ ಕೆಟಲಿಸ್ಟ್ ಏನು ಮಾಡುತ್ತೆ, ರೇಟ್ ಆಫ್ ರಿಯಾಕ್ಷನ್ ಅನ್ನು ಇನ್ಕ್ರೀಸ್ ಮಾಡುತ್ತೆ ಬೈ ಡಿಕ್ರೀಸಿಂಗ್ ಆಕ್ಟಿವೇಶನ್ ಎನರ್ಜಿ. ಇಟ್ ಡಿಕ್ರೀಸಸ್ ಓನ್ಲಿ ಆಕ್ಟಿವೇಶನ್ ಎನರ್ಜಿ ಅಂಡ್ ಇಟ್ ವಿಲ್ ನಾಟ್ ಆಲ್ಟರ್ ಎನಿಥಿಂಗ್. ಕೆಟಲಿಸ್ಟ್ ಇನ್ಕ್ರೀಸಸ್ ರೇಟ್ ಆಫ್ ರಿಯಾಕ್ಷನ್ ಬೈ ಡಿಕ್ರೀಸಿಂಗ್ ಆಕ್ಟಿವೇಶನ್ ಎನರ್ಜಿ. ಅಷ್ಟು ಬಿಟ್ಟರೆ ಯಾವ ಪ್ರೊಸೆಸ್ಗೂ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಎಕ್ಸಾಂಪಲ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವಿಲ್ ನಾಟ್ ಬಿ ಚೇಂಜ್ಡ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಚೇಂಜ್ ಆಗೋದಿಲ್ಲ, ಬಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವಿಲ್ ನಾಟ್ ಚೇಂಜ್, but speed of forward reaction, whatever the speed which is increased for the forward reaction,
the same speed will be increased for backward reaction. ಈಗ ಫಾರ್ವರ್ಡ್ ರಿಯಾಕ್ಷನ್ಗೆ ಏನು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅದೇ ಸ್ಪೀಡು ಬ್ಯಾಕ್ವರ್ಡ್ಗೆ ಇನ್ಕ್ರೀಸ್ ಆಗೋದ್ರಿಂದ ಸೊ ರೇಟ್ ಕಾನ್ಸ್ಟೆಂಟ್ ವಿಲ್ ನಾಟ್ ಚೇಂಜ್, ಬಟ್ ದ ಸ್ಪೀಡ್ಸ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಏನು ಇನ್ಕ್ರೀಸ್ ಆಗುತ್ತೆ ಸೇಮ್ ಕೆಟಲಿಸ್ಟ್ ಆ್ಯಡ್ ಮಾಡಿದಾಗ ಏನು ರೇಟ್ ಇನ್ಕ್ರೀಸ್ ಆಗುತ್ತೆ ಫಾರ್ವರ್ಡ್ ರಿಯಾಕ್ಷನ್ಗೂ ಬ್ಯಾಕ್ವರ್ಡ್ ರಿಯಾಕ್ಷನ್ಗೂ ಅಷ್ಟೇ ಇನ್ಕ್ರೀಸ್ ಮಾಡುತ್ತೆ. And it will not alter Gibbs free energy of the reaction, and it will not alter enthalpy of the reaction. So it will not alter anything. So it will not alter anything like Gibbs free energy of the reaction, enthalpy of the reaction, equilibrium constant. It only increases rate of reaction by decreasing activation energy. So question ಏನಪ್ಪ ಅಂತಂದ್ರೆ in the presence of catalyst heat evolved or absorbed ಅಂದರೆ delta H value, enthalpy of the reaction remains unchanged. Option C is correct. Next question number 28. Which of the following statement is not correct for the catalyst? ಈಗ previous ಏನು explanation ಕೊಟ್ಟಿದ್ದೀನೋ ಸೊ ಅದೇ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇಲ್ಲಿದೆ, ನೀವು ಚೆಕ್ ಮಾಡ್ಕೋಬಹುದು. ವಿಚ್ ಇಸ್ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿರೋದು. ಇಟ್ catalyzes the forward and backward reaction at the same extent. 100% correct. Option B, it alters delta G of the reaction. This is the wrong statement because I have told you catalyst does not change Gibbs free energy of the reaction, enthalpy of the reaction, equilibrium constant of the reaction. ಅದು ಚೇಂಜ್ ಮಾಡೋದು ಒಂದನ್ನೇ, ಆಕ್ಟಿವೇಶನ್ ಎನರ್ಜಿ ಮಾತ್ರ ಕಡಿಮೆ ಮಾಡುತ್ತೆ, ರೇಟ್ ಆಫ್ ರಿಯಾಕ್ಷನ್ ಅನ್ನು ಇನ್ಕ್ರೀಸ್ ಮಾಡಿಕೊಂಡು. ಸೊ ದಟ್ ಈಸ್ ವಾಟ್ ದ ರೋಲ್ ಆಫ್ ದ catalyst. ಸೊ ಆಪ್ಷನ್ ಬಿ ಇಸ್ ದ ಇನ್ಕರೆಕ್ಟ್ ಒನ್. ಚೆಕ್ ಇಟ್ ಔಟ್ ಆಪ್ಷನ್ ಸಿ ಆಲ್ಸೋ. ದ ಸಬ್ಸ್ಟೆನ್ಸ್ ಡಸ್ ನಾಟ್ ಚೇಂಜ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ಆಫ್ ಕೋರ್ಸ್ ಆಲ್ರೆಡಿ ಹೇಳಿದ್ದೀನಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಚೇಂಜ್ ಆಗೋದಿಲ್ಲ ಅಂತ. ಅಂಡ್ ಆಪ್ಷನ್ ಡಿ, ಇಟ್ ಪ್ರೊವೈಡ್ಸ್ ಅನ್ ಆಲ್ಟರ್ನೇಟಿವ್ ಮೆಕಾನಿಸಮ್ ಬೈ ರೆಡ್ಯೂಸಿಂಗ್ ಆಕ್ಟಿವೇಶನ್ ಎನರ್ಜಿ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 29 ಬರೋಣ. ಕನ್ಸಿಡರ್ ದ ಫಿಗರ್ ದ ಮಾರ್ಕ್ ದಿ ಕರೆಕ್ಟ್ ಆಪ್ಷನ್. ಓಕೆ, activation energy is E1 and E2. Product is less stable than the reactant. Activation energy for forward reaction is E1 plus E2. Product is more stable than the reactant. So ನಮಗೆ activation energy for forward reaction ಏನು? activation energy for forward reaction ಅಂತಂದ್ರೆ ರಿಯಾಕ್ಟೆಂಟ್ ಇಂದ ಥ್ರೆಶೋಲ್ಡ್ ಎನರ್ಜಿಗೆ ಏನು ಡಿಸ್ಟೆನ್ಸ್ ಇರುತ್ತೆ, ಎನರ್ಜಿ ಗ್ಯಾಪ್, ದಟ್ ಎನರ್ಜಿ ಗ್ಯಾಪ್ ವಿ ಕಾಲ್ ಇಟ್ ಎಸ್ activation energy for forward reaction ಅಂತ ಕರಿತೀವಿ. ಹಾಗಾದ್ರೆ ಡಯಾಗ್ರಾಮ್ ಅಲ್ಲಿ ಚೆಕ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಎಷ್ಟಿದೆ? ದಟ್ ಈಸ್ E1 ಪ್ಲಸ್ E2. ಇವೆರಡು ಡಿಸ್ಟೆನ್ಸ್ ಸೇರಿಸಿದ್ರೆ ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್. ಸೊ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು E1 ಪ್ಲಸ್ E2. ಸೊ ದಟ್ ಈಸ್ ಕರೆಕ್ಟ್. ನೆಕ್ಸ್ಟ್, ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್? ಸ್ಟೆಬಿಲಿಟಿ ನಾವು ಡಿಸೈಡ್ ಮಾಡೋದು ಯಾವ ಬೇಸಿಸ್ ಮೇಲೆ? ಎನರ್ಜಿ. ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಲೆಸ್ ಎನರ್ಜಿ ಈಸ್ ಮೋರ್ ಸ್ಟೇಬಲ್. Less energy, more stable. And if that is having high energy, then it is less stable. Less stable. So ಈಗ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ಯಾವುದ್ರದ್ದು ಎನರ್ಜಿ ಕಡಿಮೆ ಇದೆ, ಯಾವುದ್ರದ್ದು ಎನರ್ಜಿ ಜಾಸ್ತಿ ಇದೆ ಅಂತ. ಸೊ ನೀವು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಚೆಕ್ ಮಾಡಿದ್ರೆ ರಿಯಾಕ್ಟೆಂಟ್ ಇಲ್ಲಿದೆ, ಎನರ್ಜಿ ಪ್ರಾಡಕ್ಟ್ ಇಲ್ಲಿದೆ. ಸೊ ಪ್ರಾಡಕ್ಟ್ ಈಸ್ ಹ್ಯಾವಿಂಗ್ ಮೋರ್ ಎನರ್ಜಿ ಅಂಡ್ ರಿಯಾಕ್ಟೆಂಟ್ಸ್ ಆರ್ ಹ್ಯಾವಿಂಗ್ ಲೆಸ್ ಎನರ್ಜಿ. ಸೊ ದೆನ್ ವಿಚ್ ಇಸ್ ಮೋರ್ ಸ್ಟೇಬಲ್? Reactants are more stable than products. Reactants are more stable than the products, or products are less stable than reactants. So ನೀವು ಚೆಕ್ ಮಾಡಿದ್ರೆ then which option is correct? Activation energy for forward reaction is E1 plus E2, correct? And the product is less stable than the reactant, that is also correct. So option A is correct. Come to the last question. Question number 30. According to the Arrhenius equation for K, if the temperature of the reaction T is infinity, then. So Arrhenius equation ಅಲ್ಲಿ temperature infinity ಆದರೆ rate constant ಏನಾಗುತ್ತೆ ಅಂತ ಕ್ವಶನ್ ಇಲ್ಲಿ. ಸೊ ಏನು Arrhenius equation ಏನಿದೆ? K is equal to A into e power minus EA by RT. ಸೊ ನಾವು ಇಲ್ಲಿ ಏನು ಮಾಡಬೇಕು? ಟೆಂಪರೇಚರ್ ಪ್ಲೇಸ್ ಅಲ್ಲಿ that is equal to infinity. Then substitute ಮಾಡೋಣ. rate constant K is equal to A into e power minus EA by R into infinity. So 1 by infinity ಏನಾಗುತ್ತೆ? 0 ಆಗುತ್ತೆ. So A into e power 0. Then anything power 0 is what? 1. So then K is equal to A.
So if the temperature tends to infinity, means extreme high temperature, rate constant becomes Arrhenius constant, then K is equal to A. So option B is correct. Okay, thank you for watching this video. ನೆಕ್ಸ್ಟ್ ವಿಡಿಯೋದಲ್ಲಿ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ನೋಡೋಣ. ಥ್ಯಾಂಕ್ ಯು ಆಲ್.